ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ಟೈಟಲ್ ಎಲ್ಲ ನೋಡ್ತಿದ್ರೆ ನಿಮ್ಗೆ ಥಂಬ್ನೇಲ್ ಎಲ್ಲ ಲೈಕ್ ಗೊತ್ತಾಗಿರುತ್ತೆ. ಸೊ ಇವತ್ತು ಬಂದು ನಾವು ರಾಮನಗರಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ಸೊ ರಾಮನಗರಕ್ಕೆ ಹೋಗುವಂತ ಮೇನ್ ರೀಸನ್ ಬಂದು ಇವತ್ತು ಶಾರದಾಕ ಅವರ ಹೊಸ ಅಂಗಡಿ ಓಪನಿಂಗ್ ಇದೆ. ಸೊ ನನ್ನ ಕೋ ಸಿಸ್ಟರ್ ಶಾರದಾಕ ಅಂದ್ರೆ, ಅಂಡ್ ನಿಮ್ಮ ಕೋ ಸಿಸ್ಟರ್ ಅಂದ್ರೆ ಎಷ್ಟು ಜನ ಅಣ್ಣ ತಮ್ದಿರು ಎಲ್ಲ ಕೇಳ್ತೀರಾ? ಪುನೀತ್ಗೆ 3 ಜನ, ಲೈಕ್ ಪುನೀತ್ ಸೇರಿ ಅವ್ರು 3 ಜನ ಅಣ್ಣ ತಮ್ದಿರು. ಸೊ ಪುನೀತ್ ದೊಡ್ಡವರು, ಎರಡನೇವರು ಹೇಮಂತ್ ಅಣ್ಣ ಅಂಡ್ ಮೂರನೇವರು ಸುಮಂತ್ ಮದ್ವೆ ಬ್ಲಾಗ್ಸ್ ಎಲ್ಲ ನೋಡಿರ್ತೀರಾ. ಹೇಮಂತ್ ಅಣ್ಣ ಅಣ್ಣನ ಅಣ್ಣ ಅಂತ ಎಂತ ಕರಿತೀನಿ ಅಂದ್ರೆ ಬಿಕಾಸ್ ಅವ್ರು ನನ್ಗಿಂತ 3 years ದೊಡ್ಡವರು. ಅಂಡ್ ಅವ್ರ ವೈಫ್ ಶಾರದಾಕ. ಸೊ ಶಾರದಾಕನು ಅಕ್ಕ ಅಂತ ಕರೆಯೋದು ಎಂತಕ್ಕೆ ಅಂದ್ರೆ ಅವರು ಕೂಡ ನನ್ಗಿಂತ 3 years ದೊಡ್ಡವರು. ಸೊ ನನ್ನ ಕೋ ಸಿಸ್ಟರ್ ಅಂದ್ರೆ ನನ್ಗೆ ಲೆಕ್ಕಾಚಾರದಲ್ಲಿ ಅಂದ್ರೆ ಈ ಒಂದು ರಿಲೇಷನ್ಸ್ ಇದ್ರಲ್ಲಿ ನೋಡ್ಬೇಕು ಅಂದ್ರೆ ನಾನೇ ಹಿರಿ ಸೊಸೆ ಆಗಿರ್ತೀನಿ. ಬಟ್ ದೆನ್ ವಯಸ್ಸಿನ ಪ್ರಕಾರ ನೋಡಕ್ ಹೋದ್ರೆ ಶಾರದಾಕನೇ ದೊಡ್ಡವರು. ಸೊ ಅದಕ್ಕೆ ನಾನು ಅವ್ರನ್ನ ಅಕ್ಕ ಅಂತ ಕರೆಯೋದು. ಇದು ಪ್ರತಿ ಸತಿ ವ್ಲಾಗ್ ಅಲ್ಲಿ ತುಂಬಾ ಜನ ಲೈಕ್ ಹಳೆ ವ್ಲಾಗ್ಸ್ ಅಲ್ಲ ಅಥವಾ ಹಳೆ ಸಬ್ಸ್ಕ್ರೈಬರ್ಸ್ ಅಲ್ದೇ ಇರೋರ್ಗೆ ಇದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಹಿಸ್ಟ್ರಿನ ಅರ್ಥ ಮಾಡಿಸ್ತಾ ಈ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಗೈಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ. ಸಖತ್ ಫನ್ ಆಗಿರುತ್ತೆ ಬಿಕಾಸ್ ಅವರ ಹೊಸ ಬುಟೀಕ್ ಓಪನ್. ಅಂಡ್ ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ನಾನು ಶಾರದಾಕ ಅವಾಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಶಾರದಾಕ ನನಗೆ ಹೇಳೋದು, ಜನ್ವಿ ಈ ತರ ಸ್ವಲ್ಪ ಪಿಂಟ್ರೆಸ್ಟಿ ಥೀಮ್ ಅಲ್ಲಿ ಬುಟೀಕ್ ನ ಡಿಸೈನ್ ಮಾಡ್ತಾ ಇದೀವಿ ಅಂತೆಲ್ಲ. ಸೊ ಹೋಗ್ಬಿಟ್ಟು ನೋಡ್ಬೇಕು, ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಮತ್ತೆ ಪಿಂಕ್ ಕಲರ್ ಅಲ್ಲಿ ಡಿಸೈನ್ ಮಾಡ್ತಾ ಇದೀವಿ ಅಂತಾದ್ರು. ಸೊ ಯೂಶುವಲಿ ನಾವು ಬುಟೀಕ್ಸ್ ನ ಹೇಗೆ ಒಂಥರ ಪೇಸ್ಟಲ್ ಲೈಕ್ ಬ್ಲಾಂಕ್ ಕಲರ್ಸ್ ಇರುತ್ತಲ್ಲ, ಒಂಥರ ಬೇಜ್ ಕಲರ್ ಅಥವಾ ಕ್ರೀಮ್ ಕಲರ್ ಆ ತರನೇ ನೋಡಿರ್ತೀವಿ. ಸೊ ಇದು ಪಿಂಕ್ ಕಲರ್ ಅಲ್ಲಿ ಬುಟೀಕ್ ನ ಡಿಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ. ಸೊ ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ಇವತ್ತು ಬಂದು ಪೂಜೆ ಕೂಡ ಇದೆ. ಸೊ ಪೂಜೆಗೆ ಹೋಗ್ತಾ ಇದೀವಿ. ಸೊ ಇನ್ನೇನು ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಹೋಗಕ್ಕೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಇವತ್ತು ಪೂಜೆ ಕೂಡ ಇದೆ, ಬೆಳಗ್ಗೆಯಿಂದಾನು ಪೂಜೆ ಅದೆಲ್ಲ ಇರುತ್ತೆ ಅಂತ ಹೇಳಿದ್ರು. ಬಟ್ ಪೂಜೆಗೆ ನಾವು ಹೋಗಕ್ ಆಗಲ್ಲ ಅಂತ ನಂಗೆ ಗೊತ್ತಿತ್ತು ಫಸ್ಟ್ ಏನೇ, ಬಿಕಾಸ್ ಬೆಳಗ್ಗೆನೆ ಪೂಜೆ ಮಾಡ್ತಾರೆ. ಸೊ ನಾವು ಅಷ್ಟೊತ್ತಿಗೆ ಹೋಗಕ್ ಆಗಲ್ಲ. ಅಂಡ್ ಪುನೀತ್ಗೆ ಇವತ್ತು ಆಫೀಸ್ ಬೇರೆ ಇದೆ. ಸೊ ಅದಕ್ಕೆ ಅವರು ಲಾಗಿನ್ ಆಗಿ ಕೂತಿದ್ದಾರೆ. ನಾನು ಬೆಳಗ್ಗೆಯಿಂದ ಎಲ್ಲಾ ಕೆಲ್ಸನು ಮುಗಿಸಿ ರೆಡಿಯಾಗಿ ನಿಂತಿದ್ದೀನಿ. ಇನ್ನು ಅವ್ರ ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಬೇಗ ನಡೀರಿ ಹೋಗೋಣ ಅಂತ ಅನ್ಕೊಂಡು ಹೊರಡ್ತಾ ಇದೀವಿ ಈಗ. ಅಂಡ್ ನಾನು ಈ ಒಂದು ಬ್ಲಾಕ್ ಡ್ರೆಸ್ ನ ಹಾಕೊಂಡಿದ್ದೀನಿ ಗೈಸ್. ಇದು ನಿಮ್ಗೆ ಕಾಣಿಸ್ತಾ ಇದೆಯಾ ಹೆಂಗಿದೆ ಅಂತ? ಈ ರೀತಿಯಾಗಿದೆ. ಒಂದು ನಿಮಿಷ ಇರಿ. ಓಕೆ ಗೈಸ್, ಸೊ ನೋಡಿ ಈ ತರ ಇದೆ ಇದು ಡ್ರೆಸ್ ಕಂಪ್ಲೀಟ್ ಆಗಿ. ಅಂಡ್ ಇದಕ್ಕೆ ಒಂದು ತುಂಬಾನೇ ಬ್ಯೂಟಿಫುಲ್ ಆಗಿ ಈ ತರ ದುಪಟ್ಟ ಇದೆ. ಬಟ್ ನಂಗೆ 100% ಶ್ಯೂರ್ ಇಲ್ಲ ನಾನು ಇದ್ದೇ ಹಾಕೊಂಡು ಹೋಗ್ತೀನೋ ಇಲ್ವೋ ಅಂತ. ಬಟ್ ಈ ರೀತಿಯಾಗಿ ಕಾಣುತ್ತೆ, ತುಂಬಾನೇ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಈ ಬಟ್ಟೆ. ಮತ್ತೆ ಕಾಟನ್ ಇರೋದ್ರಿಂದ ಶೆಕೆಗೂ ಅದಕ್ಕೂ ಚೆನ್ನಾಗಿರುತ್ತೆ ಅಂತ ಇದನ್ನ ಚೂಸ್ ಮಾಡಿದೆ. ಆದ್ರೆ ಮಮ್ಮಿ ಅವಾಗ್ಲೇ ವಿಡಿಯೋ ಕಾಲ್ ಮಾಡಿತ್ತು, ಪೂಜೆಗೆ ಹೋಗ್ತಾ ಇದ್ದೀನಿ ಅಂತಿದ್ಯಾ, ಈ ತರ ಕಪ್ಪು ಬಟ್ಟೆ ಹಾಕೊಂಡು ಹೋಗ್ತೀಯಲ್ಲ ಅಂತ. ಬಿಕಾಸ್ ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ ಪೂಜೆ ಗೀಜೆ ಅಥವಾ ದೇವಸ್ಥಾನಕ್ಕೆಲ್ಲ ಈ ತರ ಕಪ್ಪು ಬಟ್ಟೆ ಹಾಕೊಂಡು ಹೋಗ್ಬಾರ್ದು ಅಂತಾರೆ. ಸೊ ಅದಕ್ಕೇನೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದೆ, ಹಾಗೆ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡೋಣ ಅಂತ. ಸೊ ನನ್ನ ಹತ್ರ ಈ ಒಂದು ಬಟ್ಟೆ ಇದೆಯಲ್ಲ, ಸೊ ನನ್ನ ಹತ್ರ ಈ ಒಂದು ಬಟ್ಟೆ ಇದೆಯಲ್ಲ, ಇದನ್ನ ಹಾಕೊಳ್ಳೋಣ ಅಂತ ಅನ್ಕೊಂತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದು ನಮ್ಮ ಕಡೆ ಫಂಕ್ಷನ್ಸ್ಗೆ ಎಲ್ಲಿಗೂ ಹಾಕೊಂಡು ಹೋಗೇ ಇಲ್ಲ, ನಾನು ಒಂದೇ ಸತಿ ಹಾಕಿದಷ್ಟೇ ಇದನ್ನ. ಸೊ ಈ ಒಂದು ಬಟ್ಟೆನ ಹಾಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಬೇರೆ ಇನ್ಯಾವುದು ಹೊಸ ಬಟ್ಟೆ ಇಲ್ಲ. ಈ ತರ ಒಂಥರ ಸೆಮಿ ಗ್ರ್ಯಾಂಡ್ ಅಂತಾರಲ್ಲ, ತುಂಬಾ ಓವರ್ ಗ್ರ್ಯಾಂಡು ಅಲ್ಲ ಅಥವಾ ತುಂಬಾ ಬೇಸಿಕ್ಕು ಅಲ್ಲ, ಆ ತರ ಬಟ್ಟೆ ಇಲ್ಲ ನನ್ನ ಹತ್ರ ಗೈಸ್. ತಗೋಬೇಕು. ಎಷ್ಟು ಬಟ್ಟೆ ತಗೋತೀಯ ಅಂತಾರೆ ಪುನೀತ್. ಸೊ ಓಕೆ ಬನ್ನಿ, ಇವಾಗ ಫಸ್ಟ್ ರೆಡಿ ಆಗ್ಬಿಡ್ತೀನಿ. ರೆಡಿಯಾಗಿ ಬಟ್ಟೆ ಚೆನ್ನಾಗಿ ಕಾಣಿಸಿದ್ರೆ ಇದನ್ನೇ ಹಾಕೊಂಡು ಹೋಗೋದು. ಯಾಕಂದ್ರೆ ನಾನು ಹೋಗೋಷ್ಟು ಪೂಜೆ ಮುಗ್ದಿರುತ್ತೆ. ಬೈ ಚಾನ್ಸ್ ಮನ್ಸು ಒಪ್ಲಿಲ್ಲ ಅಂದ್ರೆ ಆಮೇಲೆ ಚೇಂಜ್ ಮಾಡ್ತೀನಿ. ಓಕೆನಾ? ಬನ್ನಿ ಇವಾಗ ಫಸ್ಟ್ ರೆಡಿ ಆಗ್ಬಿಡೋಣ. ಓಕೆ, ಸೊ ಫೇಸ್ಗೆ ಸೀರಮು ಕ್ರೀಮು ಎಲ್ಲ ಹಚ್ಚಿದಾಗಿದೆ. ಇನ್ನು ಐ ಮೇಕಪ್ ಮತ್ತು ನನ್ನ ಲಿಪ್ ಮೇಕಪ್. ಐಸ್ಗೆ ತುಂಬ ಜಾಸ್ತಿ ಏನೂ ಮಾಡಲ್ಲ ಗೈಸ್. ಸ್ವಲ್ಪ ಬ್ಲಷ್ನೇ ಇಲ್ಲೇ ಹಚ್ಕೊಬಿಡ್ತೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ನನ್ನ ಫೇವ್ರೆಟ್ ಥಿಂಗ್ ಅಂದರೆ ಲಿಪ್ಸ್ಟಿಕ್ನ ತಗೊಂಡ್ಬಂದಿದ್ದೀನಿ. ಸೊ ನನಗೆ ರೆಡಿ ಆಗಬೇಕಾದ್ರೆ ತುಂಬ ಇಷ್ಟ ಆಗೋದು ಒಂದು ಲಿಪ್ಸ್ಟಿಕ್ಸ್. ಆ್ಯಂಡ್ ಲಿಪ್ಸ್ಟಿಕ್ ಇಲ್ಲ ಅಂದರೆ ಒಂಥರ ನನ್ನ ಮೇಕಪ್ಪೇ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಇದು ನಂದಂತಾನೆ ಇಲ್ಲ, ಎಲ್ಲರೂ ಮೇಕಪ್ಪು ಇನ್ಕಂಪ್ಲೀಟೇ ಲಿಪ್ಸ್ಟಿಕ್ ಇಲ್ಲ ಅಂತ ಅಂದರೆ. ಸೊ ಲಿಪ್ಸ್ಟಿಕ್ನ ತರಿಸಿದ್ದೀನಿ ಗೈಸ್. ಸೊ ಇದು ಬಂದು ನನ್ನ ತುಂಬ ಟೈಮಿಂದ ಬಕೆಟ್ ಲಿಸ್ಟಲ್ಲಿ ಇದ್ದಂಥ ಲಿಪ್ಸ್ಟಿಕ್ಸ್ ಅಂತಾನೆ ಹೇಳ್ಬೋದು. ಇದು ಬಂದು ಸ್ಟೇಜ್ 9 ಲವ್ ಟ್ರಯಾಂಗಲ್ 3-in-1 ಲಿಪ್ಸ್ಟಿಕ್ ಇದು. ಸೊ ಈ ಥರ 3-in-1 ಲಿಪ್ಸ್ಟಿಕ್ಸ್ ಎಲ್ಲ ತಗೋಬೇಕು ಅಂತ ತುಂಬ ಟೈಮಿಂದ ಅನ್ಕೊತಿದ್ದೆ. ಫೈನಲಿ ಐ ಹ್ಯಾವ್ ಗಾಟ್ ಇಟ್. ಸೊ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಕ್ವಿಕ್ ಆಗಿ. ಆ್ಯಂಡ್ ಗೈಸ್, ಈ ಎಲ್ಲಾದ್ರದ್ದು ಪ್ಯಾಕೇಜಿಂಗ್ ನೋಡಿ ಎಷ್ಟು ಸಖತ್ತಾಗಿದೆ. ನಂಗೆ ಪ್ಯಾಕೇಜಿಂಗ್ಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಸೊ ಇದು ಬಂದು ಬುಲೆಟ್ ಥರ ಲಿಪ್ಸ್ಟಿಕ್ಸ್. ಸೊ ಒಳಗಡೆ ನೋಡಿದ್ರೆ ನಿಮಗೆ
ಇಲ್ಲಿ ನೋಡಿ ಟೀನ್ ಟೀನ್ ಟೀನ್. ಸೊ ಹೇಗೆ ಅಂದರೆ ಇದೊಂದು ಶೇಡ್ ಬರುತ್ತೆ, ಇದೊಂದು ಶೇಡ್ ಬರುತ್ತೆ, ಮತ್ತೆ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಒಂದು ಶೇಡ್ ಕ್ರಿಯೇಟ್ ಆಗುತ್ತೆ. ಅಂಡ್ ಬನ್ನಿ ಇವಾಗ ನಾನು ನನ್ನ 2 ಫೇವ್ರೆಟ್ ಶೇಡ್ಸ್ ಯಾವುದು ಅಂತ ನಾನು ಅದನ್ನ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಬಂದು ಬ್ರಿಕ್ ಪಿಂಕ್ ಅಂತ ಈ ಒಂದು ಶೇಡ್ ಹೆಸರು. ಸೊ ಇದನ್ನ ಅಪ್ಲೈ ಮಾಡ್ತೀನಿ. ಸೊ ಹೇಗೆ ಅಪ್ಲೈ ಮಾಡ್ತೀನಿ ಅಂದ್ರೆ, ಇಲ್ಲಿ ನೋಡಿದ್ರೆ ನೀವು ಒಂದ್ ಕಡೆ ಒಂಥರ ರೆಡಿಶ್ ಕಲರ್ ಇದೆ ಅಂಡ್ ಇನ್ನೊಂದ್ ಕಡೆ ಒಂಥರ ಬ್ರೌನಿಶ್ ಕಲರ್ ಇದೆ. ಡಿಫ್ರೆನ್ಸ್ ನೋಡಿದ್ರಾ? ಇವಾಗ ಸ್ಮಚ್ ಮಾಡ್ತೀನಿ. ಸೊ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ತುಂಬಾನೇ ಒಳ್ಳೆ ಕಲರ್ ಟರ್ನ್ ಔಟ್ ಆಗುತ್ತೆ. ನನಗೆ ನೋಡಿ ಈ ಎರಡನ್ನೂ ಮಿಕ್ಸ್ ಮಾಡಿ ಬಂದಿರುವಂತಹ ಈ ಒಂದು ಬ್ರಿಕ್ ಪಿಂಕ್ದು ಶೇಡ್ ತುಂಬಾ ಜಾಸ್ತಿ ಇಷ್ಟ ಆಯ್ತು. ಸೊ ಇದು ನನ್ನ ಒಂದು ಫೇವ್ರೆಟ್ ಶೇಡ್, ಲೈಕ್ ನನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಒಂದು ಫೇವ್ರೆಟ್ ಶೇಡ್ ಇದು. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ ಅಂಡ್ ಇದ್ರದ್ದು ಪಿಗ್ಮೆಂಟೇಶನ್ ಕೂಡ ಅಷ್ಟೇ ತುಂಬಾ ಸಖತ್ತಾಗಿದೆ. ಲೈಕ್ ಜಸ್ಟ್ ಒನ್ಸ್ ವಾಚ್ ಅಲ್ಲಿ ನಿಮಗೆ ಒಂದು ಶೇಡ್ ಕಂಪ್ಲೀಟ್ ಆಗಿ ಸಖತ್ತಾಗಿ ಕಾಣಿಸುತ್ತೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ನಾನು ಅವಾಗ ಇವಾಗ ಕಂಪ್ಲೀಟ್ ಡೇ ಇವೆಂಟ್ ಇದು, ಲೈಕ್ ಬೆಳಗಿಂದ ಸಂಜೆ ತನಕ ನಾನು ಅಲ್ಲಿ ಇರ್ತೀನಿ ಅಂದ್ರೆ ಪೂಜೆ ಮತ್ತೆ ಊಟ ತಿಂತೀನಿ, ತಿಂಡಿ ತಿಂತೀನಿ, ನೀರು ಕುಡಿತೀನಿ, ಜ್ಯೂಸ್ ಕುಡಿತೀನಿ, ಅದೆಲ್ಲ ಮಾಡಿದಾಗ ನನ್ನ ಲಿಪ್ಸ್ಟಿಕ್ ಫೇಡ್ ಆಗಬಾರ್ದು, ನಂಗೆ ಅದು ಇಷ್ಟ ಆಗಲ್ಲ. ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂಡ್ ಈ ಒಂದು ಸ್ಟೇಜ್ದು ಲಿಪ್ಸ್ಟಿಕ್ಸ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಸೊ ಇದು ಬಂದು ಟ್ರಾನ್ಸ್ಪೋರ್ಟ್ ಪ್ರೂಫ್ ಲಿಪ್ಸ್ಟಿಕ್ಸ್ ಕೂಡ ಆಗಿರುತ್ತೆ, ಮತ್ತೆ 12 hour ತನಕ ಲಾಂಗ್ ಸ್ಟೇ ಕೂಡ ಇರುತ್ತೆ. ಸೊ ಬನ್ನಿ ಇವಾಗ ಈ ಶೇಡ್ ನಾನು ನಿಮಗೆ ಕೈಯಲ್ಲಿ ಸ್ವಾಚ್ ಕೂಡ ಮಾಡಿ ತೋರಿಸ್ತೀನಿ. ಸೊ ಇದು ಬಂದು ಫಸ್ಟ್ ಶೇಡ್ 01. ನೋಡಿ ಒಂದೇ ಸ್ವಾಚ್ ಎಷ್ಟು ಸಕಲಾಗಿ ಬರುತ್ತೆ ಅಂತ. ಅಂಡ್ ಇವಾಗ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇಲ್ಲೊಂದು ಶೇಡ್ ಇದೆ, ಮೇಲೊಂದು ಶೇಡ್ ಇದೆ, ಮಧ್ಯ ಒಂದು ಡಾರ್ಕ್ ಶೇಡ್ ಫಾರ್ಮ್ ಆಗಿದೆ. ಸೊ ಗೈಸ್ ನೆಕ್ಸ್ಟ್ ಶೇಡ್ ಬಂದು 02 ಸ್ಕಾರ್ಲೆಟ್ ವಿಸ್ಪರ್. ಲೈಟ್ ಬೇಕು ಅಂದ್ರೂ ಇದೆ, ಜಸ್ಟ್ ಒನ್ ಸ್ವಾಚ್ ಅಷ್ಟೇ, ನಿಮಗೆ ತುಂಬಾ ಅದ್ರ ಮೇಲ್ಮೇಲೆ ಮಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ನೋಡಿ ಗೈಸ್, ಕ್ಯಾನ್ ಯು ಸಿ 1 2 and 3 ಶೇಡ್ಸ್. ಅಂಡ್ ನೆಕ್ಸ್ಟ್ ಬಂದು 03 ಕೆರಾಮೆಲ್ ರೋಸ್. ಸೊ ಮೇಲೊಂದು ಶೇಡು, ವಾವ್, 1 2 and 3 ಸಖತ್ ಅನ್ಸುತ್ತಲ್ಲ. ಒಂದು ಬುಲೆಟ್ ಅಲ್ಲಿ 3 ಲಿಪ್ಸ್ಟಿಕ್ಸ್ ಅಂದ್ರೆ ತುಂಬಾ ಮಸ್ತ್. ನನ್ಗಿದು ತುಂಬಾ ಫ್ಯಾಸಿನೇಟಿಂಗ್ ಅನ್ಸ್ತಾ ಇದೆ. And guys, next one bandu 04 nude orchid. So 1 2 3. And fifth shade bandu 05 truffle blush anta. ಲೈಕ್ ಆ 3 ಶೇಡ್ಸ್ ಕೂಡ ನೋಡಬಹುದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಅಂಡ್ ಲೈಕ್ ಆಲ್ಮೋಸ್ಟ್ ಈ 5 ಬುಲೆಟ್ ಲಿಪ್ಸ್ಟಿಕ್ಸ್ ಅಲ್ಲಿ ನನಗೆ 1 2 3 4 5 6 5 3s 15 ಶೇಡ್ಸ್ ಸಿಗ್ತಾ ಇದೆ ಗೈಸ್. ಸೊ ಲೈಕ್ ವರ್ತ್ ಬೈಯಿಂಗ್ ಅಂತಾನೆ ಅನಿಸ್ತಿದೆ ಈ ಎಲ್ಲಾ ಲಿಪ್ಸ್ಟಿಕ್ಸ್. ಇವಾಗ ಈ ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿ ಒಂದ್ ಸ್ವಲ್ಪ ಹೊತ್ತು ಡ್ರೈ ಆಗಿಬಿಟ್ನಲ್ಲ, ಇವಾಗ ನೋಡಿ ಒಂದ್ ಸ್ವಲ್ಪನೂ ಟ್ರಾನ್ಸ್ಫರ್ ಆಗಿಲ್ಲ. ಸೊ ಲೈಕ್ ಟ್ರಾನ್ಸ್ಫರ್ ಪ್ರೂಫ್ ಕೂಡ ಇದೆ ಇದು. ಸೊ ಫುಲ್ ಕಂಪ್ಲೀಟ್ ಆಗಿ ಡ್ರೈ ಮತ್ತೆ ಮ್ಯಾಟ್ ಆಗ್ಬಿಡುತ್ತೆ ನೋಡಿ ಅಲ್ಲ. ಅಂಡ್ ಇವಾಗ ಈ ಶೇಡ್ ನ ತೆಗೆದ್ಬಿಟ್ಟು ಬೇರೆ ಶೇಡ್ ನ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆ ಗೈಸ್, ಸೊ ಇವಾಗ ನಾನು ನ್ಯೂಡ್ ಆರ್ಕಿಡ್ ನ ಟ್ರೈ ಮಾಡ್ತಾ ಇದ್ದೀನಿ. One shade, 2 shade and 3 shade. ವಾವ್, ಸಖತ್ತಾಗಿದೆ ಗೈಸ್. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಈ ಶೇಡ್, ತುಂಬಾನೇ ಸಖತ್ತಾಗಿದೆ, ನಂಗೆ ಸಖತ್ ಇಷ್ಟ ಇದೆ. ಅಂಡ್ ಈ ಎಲ್ಲಾ ಶೇಡ್ಸ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ಫ್ಯಾಕ್ಟ್ ನೀವು ಇದನ್ನ ಅಮೆಝಾನ್, ನೈಕಾ ಹಾಗೂ ಪರ್ಪಲ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು. ಅಂಡ್ ಗೈಸ್, ನೀವು ನನ್ನ ಈ ಒಂದು ಕೂಪನ್ ಕೋಡ್ ನ ಕೂಡ ಯೂಸ್ ಮಾಡಬಹುದು. ಈ ಒಂದು ಕೂಪನ್ ಕೋಡ್ ಸುಪ್ರಿಯಾ 2025 ನ ಯೂಸ್ ಮಾಡಿದ್ರೆ ನಿಮಗೆ 15% ಅಷ್ಟು ಆಫ್ ಕೂಡ ಸಿಗುತ್ತೆ. ಸೊ ಅಮೇಸಿಂಗ್ ಲಿಪ್ಸ್ಟಿಕ್ಸ್ ಇದೆ. ನೀವು ನಿಜವಾಗ್ಲೂ ಒಂದು ಲಿಪ್ಸ್ಟಿಕ್ ತಗೊಂಡ್ರು ನಿಮಗೆ 3 ಲಿಪ್ಸ್ಟಿಕ್ ತಗೊಳ್ಳೋ ತರ ಅನ್ಸುತ್ತೆ. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ಐ ಹೋಪ್ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಅಂಡ್ ತುಂಬಾನೇ ಸಖತ್ತಾಗಿದೆ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ. ಒಂದ್ಸತಿ ಒಂದು ಲಿಪ್ಸ್ಟಿಕ್ ತಗೊಂಡು ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಂಡ್ ಬನ್ನಿ, ಇವಾಗ ಲೇಟ್ ಆಯ್ತು, ನಾನು ಲಿಪ್ಸ್ಟಿಕ್ ನ ತೋರಿಸ್ಕೊಂಡು ಕುತ್ಕೊಂಡ್ಬಿಟ್ಟೆ. ಸೊ ಹೇಗೆ ಕಾಣಿಸ್ತಿದೆ ಗೈಸ್, ಇವಾಗ ನಾನು ರೆಡಿ ಆಗಿದ್ದೀನಲ್ವಾ. ನಾನು ತುಂಬಾ ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ ಆಯ್ತಾ, ತುಂಬಾ ಲೈಟ್ ಆಗಿ, ಬಿಕಾಸ್ ಇಡೀ ದಿನ ಇರಬೇಕು, ತುಂಬಾ ಬಿಸಿಲಿದೆ. ಇವಾಗ ಹೋಗಿದ್ ನಾವು ಕೂಡ ವಾಶ್ ಮಾಡಬೇಕು. ಸೊ ಕಣ್ಣತ್ರ ಒಂದ್ ಸ್ವಲ್ಪ ಕಾಜಲ್ ಹಚ್ಚೋಣ ಅಂತ ಅನ್ಕೋತಾ ಇದ್ದೀನಿ. ಇಲ್ಲೊಂದು ಚೂರು ಏಟ್ ಆಯ್ತು ನನಗೆ, ನೆನೆ ಸಿಂಬ ಕಡ್ಡಿಯಿಂದ ಚುಚ್ಬಿಟ್ಟ. ಎನಿವೇಸ್, ಈ ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ, ಇದೇ ಹಾಕೊಂಡು ಹೋಗ್ಲಾ? ಯಾಕೋ ಮನ್ಸು ಒಪ್ತಾ ಇಲ್ಲ. ಪೂಜೆ ಮಾಡಿದಾರೆ, ಲಕ್ಷ್ಮೀ ಪೂಜೆ ಮಾಡಿಸಿದಾರಂತೆ. ಸೊ ಈ ಡ್ರೆಸ್ಗಿಂತ ನಾನು ಅದನ್ನೇ ಹಾಕೊಳ್ಳ, ಇದನ್ನೇ ಹಾಕೊಳ್ಳ, ಅದೊಂದು ಚೂರು ಚುಚ್ಚಿ ಅನ್ಸುತ್ತೆ ಅಂತ ನನಗೆ ಫೀಲ್ ಆಗ್ತಿದೆ.
ಶೆಕೆಗೆ ಹೆಂಗಾಗುತ್ತೋ ಏನೋ ಅಂತ. ಬಟ್ ಇನ್ನೊಂದೇನಪ್ಪ ಅಂದರೆ ಶಾರದಾಕ ನನಗೋಸ್ಕರ ಒಂದು ಬಟ್ಟೆನ ಹೊಲ್ದಿಟ್ಟಿದ್ದಾರೆ ಗೈಸ್. ಸೊ ಯಾವಾಗಲೂ ಅವರು ಅಂದರೆ ಜಾನ್ವಿ ನಾನು ತುಂಬ ಟೈಮ್ ಆಗಿದೆ ನಿನಗೆ ಬಟ್ಟೆನೇ ಹೊಲ್ದಿಲ್ಲ, ಸೊ ನಾನು ನಿನಗೂ ಒಂದು ಸ್ಟಿಚ್ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ನನಗೋಸ್ಕರ ನನ್ನ ಅಳತೆ ತಗೊಳ್ಳದಂತೆ ಅವ್ರು ಒಂದು ಬಟ್ಟೆನ ಸ್ಟಿಚ್ ಮಾಡಿದ್ದಾರೆ. ಸೊ ನೋಡಬೇಕು, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇದುವರೆಗೂ ಹೋಗಿ ನೋಡಿಲ್ಲ ಯಾವ ಬಟ್ಟೆನ ಸ್ಟಿಚ್ ಮಾಡಿದ್ದಾರೆ ಏನು ಅಂತ ನೋಡಿಲ್ಲ. ಸೊ ಇವಾಗ ಹೋಗ್ಬಿಟ್ಟು ಗೊತ್ತಾಗುತ್ತೆ ನನಗೆ ಏನು ಬಟ್ಟೆ ಆಗುತ್ತೋ ಇಲ್ವೋ, ಅದೊಂದು ಭಯ ಬೇರೆ ಇದೆ. ಅದಕ್ಕೆ ಇಲ್ಲಿಂದ ಹೋಗ್ಬೇಕಾದ್ರೆ ನೀಟಾಗಿರೋದನ್ನ ಹಾಕೊಂಡು ಹೋಗೋಣ ಅಂತ. ಬನ್ನಿ ಇವಾಗ ಹೊರಡೋಣ. ಓಕೆ ಗೈಸ್, ಸೊ ಇದೇ ಬಟ್ಟೆ ಹಾಕೊಂಡು ಹೋಗ್ಲಾ ಅಥವಾ ಬೇರೆದು ಹಾಕೊಳ್ಳ ಗೊತ್ತಿಲ್ಲ. ಇದ್ರದ್ದು ಥರ ಇದೆಲ್ಲ ಬರುತ್ತೆ, ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಅಲ್ಲಿ ಲಕ್ಷ್ಮೀ ಪೂಜೆ ಮಾಡಿಸಿದ್ದಾರೆ. ಸೊ ಲಕ್ಷ್ಮೀ ಪೂಜೆ ದಿವಸನೂ ನಾನು ಬ್ಲ್ಯಾಕ್ ಹಾಕೊಂಡು ಹೋದರೆ ಏನು ಚೆನ್ನಾಗಿರುತ್ತೆ ಅಂತ ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಅದೇನಪ್ಪ ಅಂದರೆ ಸ್ವಲ್ಪ ಚುಚ್ಚಿ ಅನಿಸುತ್ತೆ. ಸೊ ಆ ಚುಚ್ಚು ಬಟ್ಟೆ ಹಾಕೊಂಡು ಹೋಗೋ ಥರ ಒಂದೊಂಥರ ಫೀಲ್ ಆಗುತ್ತೆ. ಫೇಸ್ಗೇನೋ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ, ಸ್ವಲ್ಪ ಇಯರಿಂಗ್ ಚೇಂಜ್ ಮಾಡಬೇಕು. ನೋಡೋಣ ಗೈಸ್, ಅದನ್ನೇ ಸೊ ನೋಡೋಣ ಗೈಸ್, ಈ ಒಂದು ಬಟ್ಟೆನೇ ಹಾಕ್ಕೊಂಡು ರೆಡಿ ಆಗ್ತೀನಿ ಈಗ. ಸೊ ಬನ್ನಿ ಫಸ್ಟು ಬೇಗ ರೆಡಿ ಆಗಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಹೊಸ ಬಟ್ಟೆ ಹಾಕೊಂಡು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಬಟ್ಟೆ ನಾನು ಒಂದೇ ಸತಿ ಅನ್ಸುತ್ತೆ ಹಾಕೊಂಡಿದ್ದು. ಸೊ ಶಾರದಾಕ್ ಅವ್ರದ್ದು ಬುಟೀಕ್ ಇದೆ ಅಂತ ಫಸ್ಟಿಂದನೂ ನಾನು ಹೇಳ್ತಾನೆ ಇದೆ. ಸೊ ಶಾರದಾಕ್ ಅವ್ರ ಬುಟೀಕಲ್ಲಿ ಬಂದು ಅವರು ತುಂಬಾನೇ ಒಳ್ಳೆ ಲೈಕ್ ಎಲ್ಲ ಹೆಣ್ಮಕ್ಳು ಹಾಕೊಳ್ಳೋಂಥ ಎಲ್ಲ ಪ್ಯಾಟರ್ನ್ ಡ್ರೆಸ್ಸಸ್ಸು ಕೂಡ ಹೊಲಿತಾರೆ. ಗೌನ್ಸ್ ಆಗಲಿ, ಬ್ಲೌಸಸ್ ಆಗಲಿ, ಲಂಗ ಬ್ಲೌಸ್ ಆಗಲಿ, ಈ ಥರ ಫ್ರಾಕ್ಸ್ ಆಗಲಿ ಪ್ರತಿಯೊಂದು ಕೂಡ ಹೊಲಿತಾರೆ. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಬಿಕಾಸ್ ತುಂಬಾನೇ ಮಸ್ತ್ ಡ್ರೆಸ್ಸಸ್ನ ಹೊಲಿದಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ರಿಸೆಪ್ಷನ್ ಬ್ಲೌಸಸ್ ಕೂಡ ಶಾರದಾಕನೇ ಹೊಲಿದಿದ್ದು. ಬಟ್ ನೀವೇಂತಕ್ಕೆ ಜಾಸ್ತಿ ಅಲ್ಲಿ ಹೊಲ್ಸಲ್ಲ ಅಂತ ಕೇಳ್ಬೋದು ನೀವು. ಬಟ್ ಯಾಕಂದ್ರೆ ನಾನು ತುಂಬಾ ಹೋಗೋದು ಬರೋದು ಕಡಿಮೆ ರಾಮನಗರಕ್ಕೆ. ನಾವು ಏನಾದ್ರು ಡೈರೆಕ್ಟ್ ಆಗಿ ಹೈವೇ ಆಗಿರೋದ್ರಿಂದ ಫಸ್ಟ್ ಎಲ್ಲ ತುಂಬಾ ಹೋಗ್ತಾ ಇದ್ವಿ. ಬಟ್ ಇವಾಗ ಹೈವೇ ಆದ್ಮೇಲೆ ಡೈರೆಕ್ಟ್ ಇಲ್ಲಿಂದ ಮಂಡ್ಯದಿಂದ ಇಲ್ಲಿಗೆ ಆ ಥರ ಆಗ್ಬಿಟ್ಟಿದೆ. ಬಟ್ ಅವಾಗ ಹೋಗ್ತಾ ಇರ್ತೀನಿ. ಆ್ಯಂಡ್ ನಾನು ಕೂಡ ಇತ್ತೀಚೆಗೆ ಅನ್ಕೊಂಡಿದ್ದೀನಿ ಸ್ವಲ್ಪ ಬ್ಲೌಸಸ್ ಅಲ್ಲೇ ಶಾರದಾಕ್ ಹತ್ರನೇ ಹೊಲ್ಸ್ಕೊಳ್ಳೋದನ್ನ. ಬಿಕಾಸ್ ನನಗೆ ಹೇಗೆ ಬೇಕೋ ನಾನು ಹೇಗೆ ಹೇಳ್ತೀನೋ ಅದೇ ರೀತಿಯಾಗಿ ಹೊಲ್ಸ್ಕೊಡ್ತಾರೆ ಅದಕ್ಕೆ. ಸೊ ಬನ್ನಿ ಇವಾಗ ಹೋಗೋಣ, ಫಸ್ಟು ಬುಟೀಕ್ ಓಪನಿಂಗ್ಗೆ ಹೋಗೋಣ, ಅಲ್ಲಿಂದ ಮತ್ತೆ ಮಂಡ್ಯಕ್ಕೆ ಹೋಗೋಣ. ಸೊ ಇವತ್ತಿನ ಕಂಪ್ಲೀಟ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಹೊರಡೋಣ. ಓಕೆ ಗೈಸ್, ಫೈನಲಿ ರೀಚ್ ಆದ್ವಿ ನಾವು ಶಾರದಾಕ್ ಅವ್ರ ಬೊಟೀಕ್ಗೆ. ಆ್ಯಂಡ್ ಶಾರದಾಕ ಕೂಡ ಅಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಹಾಯ್ ಅಕ್ಕ, ಆಯ್ತಾ ಪೂಜೆ ಎಲ್ಲ? ಮಾರ್ನಿಂಗ್ ಆಯಿತು. ನಾನು 10 ಗಂಟೆಗೆ ಬರೋಕ್ಕೆ ಹೇಳಿದ್ರು, ನಾನು 12:30 1 ಗಂಟೆಗೆ ಬಂದಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ ಅಶ್ವಿನಿ ಅಕ್ಕ ಅವ್ರು ಹೇಳಿದ್ರು, ಅಶ್ವಿನಿ ಅವ್ರು ಲೇಟಾಗಿ ಬರ್ತಾರೆ ಜಾನ್ವಿ, ನೀವು ಬೇಗ ಬಂದ್ಬಿಟ್ಟು 10 ಗಂಟೆಗೆ ಅಂತ ಹೇಳಿದ್ರು. ನಾನು ನೋಡಿದ್ರೆ ಇಷ್ಟು ಲೇಟಾಗಿ ಬಂದ್ಬಿಟ್ಟಿದ್ದಾರೆ. ಬಟ್ ಏನು ಮಾಡಲಿ, ನಾನು ಬ್ಯಾಂಗ್ಳೂರಿಂದ ಬರಬೇಕಲ್ವ, ಸ್ವಲ್ಪ ಲೇಟ್ ಆಯಿತು. ಅದರಲ್ಲೂ ಪುನೀತಿಂಗ್ ಇವತ್ತು ಕೆಲಸ. ಸೊ ಫೈನಲಿ ರೀಚ್ ಆದ್ವಿ. ಆ್ಯಂಡ್ ನನಗೋಸ್ಕರ ಒಂದು ಬಟ್ಟೆನೂ ಕೂಡ ಹೊಲಿದ್ದಾರೆ. ಸೊ ಇವಾಗ ನಾನು ಅದರಲ್ಲಿ ಚೇಂಜ್ ಆಗ್ತೀನಿ. ಆ್ಯಂಡ್ ಎಲ್ಲ ಕಂಪ್ಲೀಟ್ ಟೂರ್ ಕೂಡ ಕೊಡ್ತೀನಿ, ಯಾವ ರೀತಿಯಾಗಿ ಬುಟೀಕ್ ಸೆಟಪ್ ಮಾಡಿದ್ದಾರೆ ಏನೆಲ್ಲ. ಮತ್ತೆ ಅಕ್ಕ ಎಲ್ಲ ಹೇಳ್ಬೇಕು ನೀವು, ಆಮೇಲೆ ಏನೆಲ್ಲ ಹೊಲಿತೀರಾ ಪ್ರತಿಯೊಂದು. ನಾನು ಹೇಳಿದ್ದೀನಿ ಆಲ್ರೆಡಿ, ಬಟ್ ನೀವು ಒಂದ್ಸತಿ ಹೇಳಬೇಕು. ನಿಮ್ಗೊಂದು ಡ್ರೆಸ್, ಮಾಲಾಕ್ ಅವ್ರಿಗೂ ಒಂದು ಡ್ರೆಸ್ ರೆಡಿ ಮಾಡಿದ್ದಾರೆ ನೋಡಿ. ಸೊ ನಾವು ಹೋಗೋಷ್ಟ್ರಲ್ಲಿ ಪೂಜೆಲ್ಲ ಆಗಿತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ನೋಡ್ಬೋದು. ಸೊ ಲಕ್ಷ್ಮೀ ಪೂಜೆ ಮಾಡಿಸಿದ್ರು. ಲಕ್ಷ್ಮೀನ ಒಂಥರ ಕೂತಿರೋ ಥರ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು ಅಂತಲೂ ಅನಿಸ್ತು, ಸಖತ್ತಾಗಿತ್ತು. ಆ್ಯಂಡ್ ಅಲ್ಲಿ ಅಕ್ಕ ಲೈಕ್ ಈ ಥರ ಒಂಥರ ಬ್ರಂಚ್ ಥರನೂ ಕೂಡ ಎಲ್ಲನೂ ರೆಡಿ ಮಾಡಿದರು. ಬ್ರಂಚ್ ಅಂದರೆ ಸ್ವಲ್ಪ ಪಲಾವ್, ಕೇಸರಿ ಬಾತ್, ಮೊಸರು ಬಜ್ಜಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಬಂದಿದ್ದ ಗೆಸ್ಟ್ಗೆಲ್ಲನೂ ಒಂದು ಸ್ವಲ್ಪ ಈ ಥರ ಬ್ರಂಚ್ ಥರ ಕೊಡೋಣ ಅಂತ ಹೇಳಿಬಿಟ್ಟು. ಸೊ ಚೆನ್ನಾಗಿತ್ತು ಒಂಥರ. ಆ ಒಂದು ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿದಂಥ ಟೈಮ್ ತುಂಬಾ ಚೆನ್ನಾಗಿತ್ತು. ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಇನ್ವೈಟ್ ಮಾಡಿದರು. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿದ್ದರು, ಗಿಫ್ಟ್ಸ್ ಎಲ್ಲ ತೊಗೊಬಂದಿದ್ರು. ಸೊ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ. ಆ್ಯಂಡ್ ತುಂಬ ಜನ ಫ್ರೆಂಡ್ಸ್ನ ನನಗೂ ಕೂಡ ಪರಿಚಯ ಮಾಡಿಸಿದ್ರು, ನನ್ನ ಸಿಸ್ಟರ್ ಅಂತ ಎಲ್ಲ ಹೇಳಿ. ಸೊ ತುಂಬಾ ಖುಷಿ ಆಯಿತು ನನಗೆ. ಅಕ್ಕ ಅವರ ಸ್ವಲ್ಪ ಜನ ಅಂದರೆ ಈ ಥರ ಕ್ಲೋಸ್ ಫ್ರೆಂಡ್ಸ್ ಇದ್ದಾರಲ್ಲ, ಅವರೆಲ್ಲ ಪರಿಚಯ ಇದ್ದಾರೆ ಚೆನ್ನಾಗೇ. ಮತ್ತು ಅಕ್ಕ ಫ್ಯಾಮ್ಲಿ ಕೂಡ ಅಷ್ಟೇ, ಶಾರದಾಕ್ ಅವ್ರ ಫ್ಯಾಮ್ಲಿ ಕೂಡ ತುಂಬ ಜನ ಪರಿಚಯ ಇದ್ದಾರೆ. ಅವರ ಫಸ್ಟ್ ಕ್ಲೋಸ್ ಫ್ಯಾಮ್ಲಿ ಇರ್ತಾರಲ್ಲ ಅವರೆಲ್ಲ ತುಂಬ ಪರಿಚಯ ಇದ್ದಾರೆ. ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಆ್ಯಂಡ್ ಅದರಲ್ಲಿ ಕೂಡ ಕೆಲವೊಬ್ಬರು ಹೇಳ್ತಾಯಿದ್ರು, ನಾವು ನಿಮ್ಮ ಸಬ್ಸ್ಕ್ರೈಬರ್ ವೀಡಿಯೋಸ್ ನೋಡ್ತೀವಿ ಅಂತೆಲ್ಲ ಹೇಳಿದಾಗ ತುಂಬಾ ಜಾಸ್ತಿ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಮನಗರದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದಾರೆ ಅಂತ ಗೊತ್ತು. ಬಿಕಾಸ್ ಲೈಕ್ ಶಾರದಾಗ ಪ್ರತಿ ಸತಿನೂ ಹೇಳ್ತಾ ಇರ್ತಾರೆ, ಜಾನ್ವಿ ನಿನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು, ಈ ಥರ ನಿನ್ನ ವೀಡಿಯೋಸ್ ನೋಡ್ತಾರಂತೆ ಅಂತೆಲ್ಲ ತುಂಬಾ ಹೇಳ್ತಾ ಇರ್ತಾರಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ.
ಇವಾಗಲೂ ಫ್ಯಾನ್ ಹತ್ರ ಇರ್ತಾರೆ. ಮದುವೆ ಅಂದ್ಬಿಟ್ಟಿಲ್ಲ ಸೈಡಿಗೆ ಅಂತ ಬನ್ನಿ. ಇಲ್ಲ ಇಲ್ಲ, ಈಗ ಮದುವೆ ಹೇಳಿದಾಗ ಎಲ್ಲರೂ ಇರಬೇಕು, ಅವಾಗ ಚೆನ್ನಾಗಿ ಕಾಣೋದು. ಅಲ್ಲಿ ಗಂಟೆ ಇಲ್ಲಲ್ಲ ಅದಕ್ಕೆ. ಗಂಡ ಕೆಲಸ ಬಂದ್ಬಿಟ್ಟಿದೆ, ಮೀಟಿಂಗು. ಹೌದಾ? ಹೋಗದ್ರಾ? ಬಂದಿದ್ರೆ ಹೋದ್ರಿ, ಇವಾಗ ಬಂದು ಹೋಗಿದ್ರಿ. ಹಾಗೂ ಇವ್ರು ಬಂದು ಸಹನಾ ಅಂತ ಅಕ್ಕವರ ಸೆಕೆಂಡ್ ಅಕ್ಕ ಮಗಳು. ಸೊ ಅವರು ಕೂಡ ಎಲ್ಲ ಸೆಟಪ್ ಮಾಡ್ತಾಯಿದ್ರು. ಮತ್ತು ಅಕ್ಕವರ ಫಸ್ಟ್ ಅಕ್ಕವ್ರ ಮಕ್ಕಳು ಕೂಡ ಇದ್ದಾರೆ, ಪೂಜಾ ಮತ್ತು ಮೇಘನಾ. ಸೊ ಅವರು ಕೂಡ ಅಕ್ಕ ಅದೇ ಹೇಳ್ತಾಯಿದ್ರು, ಲೈಕ್ ಲಾಸ್ಟ್ ನೈಟ್ ಅವರು ಕೂಡ ಬಂದು ತುಂಬ ಎಲ್ಲ ಸೆಟಪ್ ಮಾಡಿ ಕೊಟ್ಬಿಟ್ಟು ಹೋದರು ಜಾನ್ವಿ ಅಂತ ಎಲ್ಲ. ಸೊ ಈ ಥರ ಫ್ಯಾಮ್ಲಿ ಸಪೋರ್ಟ್ ಇದ್ದರೆ ಅಲ್ಲ ನಾವೆಲ್ಲರೂ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇರುತ್ತೆ. ಆ್ಯಂಡ್ ಈ ಒಂದು ಗೌನ್ ನೋಡ್ಬೋದು. ಸೊ ಈ ಒಂದು ಗೌನ್ನ ಬಂದು ಶಾರದಾಕ್ಕ ಕೃತಿಕಾ ಅವರ ಕೃತಿಕಾ ಮತ್ತು ಸುಮಂತ್ ಪ್ರೀ ವೆಡ್ಡಿಂಗ್ ಶೂಟ್ ಇತ್ತಲ್ಲ, ಆ ಟೈಮಲ್ಲಿ ಹೊಲಿದಿದ್ದು. ಆ್ಯಂಡ್ ಕೃತಿಕಾನ ಇದನ್ನ ಫಸ್ಟ್ ಹಾಕೊಂಡಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೃತಿಕಂಗೆ ಅದು. ಸೊ ಸಕ್ಕತ್ತಾಗಿ ಹೊಲಿದಿದ್ದಾರೆ. ಪ್ರೀ ವೆಡ್ಡಿಂಗ್ಗೆ ಕೂಡ ನೀವು ಗೌನ್ಸ್ ಎಲ್ಲ ಬೇಕಾದರೂ ಹೊಲಿಸ್ಕೋಬೋದು ಇಲ್ಲಿ. ಓಕೆ ಗೈಸ್, ಸೊ ಶಾರದಾಕ್ಕ ಅವರ ಅಕ್ಕಂದಿರು ಇವರು 3 ಜನ. ಮೊದಲನೇ ಅಕ್ಕ, ಅವರು ಸೆಕೆಂಡ್ ಬಂದು, ಅವರು ಥರ್ಡ್ ಬಂದು. ಹಾಯ್ ಹಾಯ್. ಸೊ ಇವಾಗ ನಿಮ್ಮ ತಂಗಿ ಇದು ಹೊಸ ಶಾಪ್ ಓಪನ್ ಆಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಮತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಾ 3 ಜನ? ಮೊಟ್ಟ ಮೊದಲನೇದಾಗಿ ತುಂಬಾ ಚೆನ್ನಾಗಿ ಒಳ್ಳೇದಾಗ್ಲಿ ಅವಳಿಗೆ. ಹೆಸರೇ ಸಹಸ್ರ ಅಂತ ಇದೆ, ಹಂಗೆ ಸಹಸ್ರವಾಗಿ ಅವಳಿಗೆ ಎಲ್ಲಾ ರೀತಿಯಾದ ಸಿದ್ಧಿ ವೃದ್ಧಿ ಎಲ್ಲ ಕೊಡ್ಲಿ ಅಂತ ನಾವು ಇಷ್ಟಪಡ್ತೀವಿ. ಮತ್ತೆ ಮೊದಲೇನಿಲ್ಲ, ಅವಳು ಶ್ರಮಜೀವಿ ಇದ್ದಾಳೆ, ಮೊದಲಿಂದನೂ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಜೊತೆಗೆ ಈಗ ಇನ್ನೂ ಕೂಡ ಇನ್ನು ಹೆಚ್ಚಿನ ಯಶಸ್ಸು, ಕೀರ್ತಿ ಎಲ್ಲ ಕೊಟ್ಟು ಕಾಪಾಡಲಿ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ನನ್ನ ತಂಗಿಗೆ ಆಶೀರ್ವಾದ ಮಾಡ್ತೀನಿ. ನೀವು ಹೇಳಿ ಸೆಕೆಂಡ್. ಈಗ ಸಹಸ್ರ ಬುಟಿಕ್ ಅಂತ ಇಟ್ಕೊಂಡಿದ್ದಾಳೆ. ಆಲ್ರೆಡಿ ಅವಳೆಲ್ಲ ಬುಟಿಕ್ ನಡೆಸ್ತಾ ಇದ್ದಾಳೆ. ಇದು ಇನ್ನೊಂದು ಬ್ರಾಂಚ್ ಮಾಡ್ತಾಳೆ ಆಕ್ಚುಲಿ ಇಲ್ಲಿ. ಸೊ ಇಲ್ಲೂ ಅದೇ ರೀತಿ ಅವಳಿಗೆ ಎಲ್ಲನೂ ಅಪ್ಕಮಿಂಗ್ ತುಂಬಾ ಚೆನ್ನಾಗಿ ಆಗ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು. ದೇವರು ಆಯಸ್ಸು, ಆಶೀರ್ವಾದ ಮತ್ತೆ ಸಮೃದ್ಧಿ ಕೊಡ್ಲಿ. ಸಮೃದ್ಧಿ ಅಂದ್ರೆ ಯಾವ ತರ ಕೊಡ್ಲಿ ಅಂತ ಅಂದ್ರೆ ಸ್ವಂತ ಅಂಗಡಿ ಮಾಡೋಷ್ಟು ಒಳಗೆ ಸಮೃದ್ಧಿ ಕೊಡ್ಲಿ ಅಂತ ನಾವು ಈ ದಿನ ಅಕ್ಷಯ ತೃತೀಯ ದಿನ ಆಶೀರ್ವಾದ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್ ಶಾರದಾ. ಥ್ಯಾಂಕ್ ಯು ಎಲ್ಲರಿಗೂ. ಅಶ್ವಿನಿ ಅಕ್ಕ, ನೀವೇನು ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಬೆಸ್ಟ್ ಫ್ರೆಂಡು ಹೊಸ ಬುಟಿಕ್ ಓಪನ್ ಮಾಡಿದ್ದಾರೆ. ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅವ್ರಿಗೆ. ವಿಶ್ ಮಾಡೋದಿಲ್ಲ, ನಾನು ದಿನ ವಿಶ್ ಮಾಡ್ತಾ ಇರ್ತೀನಿ. ಇದು ಮಾತು ಅಂದ್ರೆ ದಿನ ವಿಶ್ ಮಾಡ್ತಾ ಇರ್ತಾರೆ ಅವ್ರಿಗೆ. ನೋಡಿ, ಇವಳು ನನ್ನ ಚಿಕ್ಕ ಫ್ರೆಂಡು, ಅಂದರೆ ಚೈಲ್ಡ್ಹುಡ್ ಫ್ರೆಂಡು. ನಾನು ಅಮ್ಮ ಚಿಕ್ಕದ್ರಿಂದನೂ ಒಟ್ಟಿಗೆ ಫ್ರೆಂಡ್ಸ್ ಆಗಿದ್ದದ್ದು. ನನಗೆ ಚಿಕ್ಕ ಹುಡುಗಿಯಿಂದನೂ ಅವಳು ಪ್ರತಿಯೊಂದಕ್ಕೂ ಸಪೋರ್ಟ್ ಶೇರ್ ಮಾಡಿದ್ದಾರೆ. ಬೋಟಿ ತಿಂದಾಗಿಂದನೂ ಹಿಡಿದು ತುಂಬ ಚಿಕ್ಕ ಹುಡುಗಿಯಿಂದನೂ ನಾವಿಬ್ಬರ ಜೊತೆ ಇದ್ದೀವಿ. ಆಮೇಲೆ ನನಗೆ ಎಲ್ಲದಕ್ಕೂ ತುಂಬ ಸಪೋರ್ಟಿವ್ ಆಗಿದ್ದಾಳೆ, ಮತ್ತು ಈಗೂ ಕೂಡ ಸಪೋರ್ಟಿವ್ ಆಗಿದ್ದಾಳೆ. ಇಷ್ಟೆಲ್ಲ ವರ್ಕ್ಗೆ ಅರ್ಧ ನನಗೆ ಹೆಲ್ಪ್ ಮಾಡಿದ್ದಾಳೆ ಅವಳು. ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವಳಿಗೆ. ಥ್ಯಾಂಕ್ ಯು ಅಮ್ಮು ಅಕ್ಕ, ಇಷ್ಟೊಂದು ಹೆಲ್ಪ್ ಮಾಡಿದ್ದಕ್ಕೆ ಶಾರದಾ ಅಕ್ಕಂಗೆ. ಅಮ್ಮ ಜೋರಾಗಿ ಮಾತಾಡಲ್ಲ, ನಾನಾದ್ರೂ ಪರವಾಗಿಲ್ಲ, ಅಮ್ಮ ಇನ್ನೂ ಸೈಲೆಂಟ್. ನಿಮ್ಮ ಚಿಕ್ಕಿಗೆ ಪಾಪ ಹೊಸ ಬುಟಿಕ್ ಓಪನ್ ಮಾಡಿದ್ದಾರೆ, ನೀವು ಹೇಳ್ಬೇಕೇನಾದ್ರು. ಹೇಳ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಇವರೇ ಹೇಳ್ಕೊಡ್ತಾವ್ರೆ. ಇವರೆಲ್ಲರೂ ಯಾರು ಮಾತಾಡಲ್ಲ. ನನ್ನ ತಮ್ಮ ರೇಗಿಸ್ತಿದ್ದ ನೆನ್ನೆ, ನಿನ್ನ ಫೇವ್ರೆಟ್ ಚಿಕ್ಕಿದು ಈಗ ಬುಟಿಕ್ ಓಪನಿಂಗ್ ಅಂತ ಬಂದಿದ್ಯಾ ಅಂದ್ಬಿಟ್ಟು. ಇವತ್ತು ನಂಗೆ ವರ್ಕ್ ಇತ್ತು ಆ್ಯಕ್ಚುಲಿ. ನಾನು ಇಲ್ಲ ಸುಮ್ಮನೆ ಹಾಗೆ ಬಂದೆ ಅಂತ ಹೇಳ್ತಿದ್ದೆ. ಸೊ ಐ ಆಮ್ ವಿಶಿಂಗ್ ಯು ಹರ್ ಲೈಕ್ ವೆರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯೂ ವೆಂಚರ್. ಓಕೆ ಗೈಸ್, ಸೊ ಇದು ಬಂದು ಶಾರದಾಕ್ ಅವರ ಲೈಕ್ ಒಂದು ಲೆಹೆಂಗಾ ಡ್ರೆಸ್ ಏನೋ ಅವರು ರೆಡಿ ಮಾಡ್ಕೊಂಡಿದ್ರಲ್ಲ ಅದು. ಸೊ ಇದು ಬಂದು ಒಂದು ಸ್ಯಾರಿ. ಆ ಸ್ಯಾರಿ ತುಂಬ ಕಾಮನ್ ಆಗಿಬಿಟ್ಟಿದೆ ಇವಾಗ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು ಲೆಹೆಂಗಾ ಥರ ಮಾಡಿಕೊಂಡ್ರು. ಸೊ ನೀವೇನಾದರೂ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಬೇಕು ಅಂದರೂ ಆರಾಮಾಗಿ ಇವ್ರ ಹತ್ರ ಮಾಡ್ಕೋಬೋದು ಗೈಸ್. ನನಗಂತೂ ಹಾಗೆ ಅನಿಸಿದೆ. ಸೊ ನಂದು ಕೂಡ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಐಡಿಯಾಸ್ ಎಲ್ಲ ಇದೆ. ಸೊ ಅದನ್ನು ಕೂಡ ಮುಂದೆ ಫ್ಯೂಚರ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಲೆಹೆಂಗಾ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಪ್ರತಿಯೊಂದು ಕಾಂಬಿನೇಷನ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಹೆವಿ ಬ್ಲೌಸ್ ವರ್ಕ್ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲ್ ವರ್ಕ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಇದು ಬಂದು ನಾನು, ಸೊ ನನ್ನ ಡ್ರೆಸ್ ಇವಾಗ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಸೊ ಇದು ಬಂದು ನನ್ನ ಡ್ರೆಸ್, ಇದನ್ನು ನನಗೋಸ್ಕರ ರೆಡಿ ಮಾಡಿದ್ರು ಶಾರದಾ ಅಕ್ಕ.
ನಂಗೆ ಗೊತ್ತಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಆಮೇಲೆ ಜಾನ್ವಿ ನಿಂಗೂ ಒಂದು ಡ್ರೆಸ್ ಹೊಲ್ದಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಬಾ ಹಾಕು ಅಂತ ಹೇಳಿಬಿಟ್ಟು ಹೇಳಿದ್ರು. ಸೊ ನಾನು ಫಸ್ಟ್ ಆಫ್ ಆಲ್ ಆ ಒಂದು ಡ್ರೆಸ್ ಲೈಕ್ ನಾನು ಹಾಕೊಂಬಂದಿಲ್ಲ, ಆ ಡ್ರೆಸ್ಸಿಗೆ ತಕ್ಕನಾಗಿ ರೆಡಿಯಾಗಿ ಬಂದಿದ್ದೆ. ಆ್ಯಂಡ್ ಗೈಸ್ ಇದು ಬಂದು ಕಂಪ್ಲೀಟ್ ಔಟ್ಫಿಟ್ ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಲೆಹೆಂಗಾ ಮೇಲ್ಗಡೆ ಒಂದು ಕ್ರಾಪ್ ಟಾಪ್ ಥರ, ಆ್ಯಂಡ್ ಆ ಕ್ರಾಪ್ ಟಾಪ್ದು ಆ ಕಾಲರ್ ಹತ್ರ ಆ ವರ್ಕ್ ಎಲ್ಲ ಇದೆಯಲ್ಲ ಅದೆಲ್ಲನೂ ಕೂಡ ಅವರೇ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನಿಮಗೆ ಈ ಕಲರ್ ತುಂಬ ಎದ್ದು ಕಾಣಿಸ್ತಾ ಇದೆ ಅಂತ ಎಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ಮೆಷರ್ಮೆಂಟ್ ತಗೊಳ್ದಂತೆ ಸುಮ್ಮನೆ ಒಂದು ರಫ್ ಐಡಿಯಾನಲ್ಲಿ ಈ ಒಂದು ಬಟ್ಟೆನ ನನಗೆ ಹೊಲ್ದಿರೋದು. ಸೊ ಪ್ರಾಪರ್ ಮೆಷರ್ಮೆಂಟ್ ತೊಗೊಂಡು ಹೊಲಿದ್ರೆ ಅಂತೂ ಒಂಚೂರು ಫಿಟ್ಟಿಂಗ್ ಇಶ್ಯೂಸ್ ಏನೂ ಇಲ್ಲದಂತೆ ತುಂಬಾ ಸಕ್ಕತ್ತಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಈ ಥರ ಕ್ರಾಪ್ ಟಾಪ್ ಇದೆಯಲ್ಲ, ಈ ಒಂದು ಥರದ ಬ್ಲೌಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ತುಂಬ ಟೈಮಿಂದ ಒಂದು ಲಿಸ್ಟಲ್ಲಿತ್ತು ಈ ಥರ ಮಾಡಿಸ್ಕೋಬೇಕು ಅಂತ. ಶಾರದಾಕ್ಕಂಗೆ ಹೆಂಗೆ ಗೊತ್ತಾಯಿತೋ ಗೊತ್ತಿಲ್ಲ, ಬಟ್ ಅವರು ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಎಲ್ಲರೂ ರೆಡ್ ಹಾಕೊಂಡು ಫುಲ್ ಮಿಂಚ್ತಿದ್ದೀರಾ. ಗೈಸ್ ಇದು ಶಾರದಾಕ ನನಗೋಸ್ಕರ ಹೊಲ್ದಿರುವಂತ ಒಂದು ಔಟ್ಫಿಟ್. ಅದು ಏನು ಗೊತ್ತಾ, ನನ್ನ ಮೆಷರ್ಮೆಂಟೇ ತಗೊಳ್ದಂತೆ ನನಗೋಸ್ಕರ ಅಂತ ಹೊಲ್ದಿರೋದು. ಇನ್ನೊಂದೇನಪ್ಪ ಅಂದರೆ ಶಾರದಾಕಂಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ನನಗೆ ಈ ಥರ ಕಾಲರ್ ಇರೋದು, ಈ ಕ್ರಾಪ್ ಟಾಪ್ ಮತ್ತು ಲೆಹೆಂಗಾ ಥರ ಬೇಕಿತ್ತು. ತುಂಬ ಟೈಮಿಂದ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಗೊತ್ತಾಯ್ತು, ಕ್ಯಾಡ್ಬರೀಸ್ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟು. ಮದುವೆ ಇದರಲ್ಲಿ ಫುಲ್ ಇದನ್ನ ಹಾಕೊಂಡು ಬಂದ್ಬಿಡ್ತಾಳಲ್ಲ ರಿಸೆಪ್ಷನಲ್ಲಿ, ಅವಾಗಲಿಂದ ನಂಗೆ ಈ ಥರ ನೆಕ್ ತುಂಬ ಜಾಸ್ತಿ ಇಷ್ಟ. ಅದೇನೋ ಆಕ್ಚುಲಿ ಏನು ಕೇಳೇ ಇಲ್ಲ, ಡಿಸೈನ್ ಮಾಡಿರೋದು. ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಹೀಗೆ ನಿಮ್ಮ ಏನಿದೆಯಲ್ಲ ಅಂಗಡಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಆಗ್ತಾ ಇರಲಿ. ನಿಮ್ಮ ಮೂರನೇ ಅಕ್ಕ ಹೇಳ್ದಾಗೆ ಸ್ವಂತ ಅಂಗಡಿಗೆ ನೀವು ಆದಷ್ಟು ಬೇಗ ಹೋಗುವಾಗಲಿ, ತುಂಬ ಚೆನ್ನಾಗಾಗಲಿ. ಥ್ಯಾಂಕ್ ಯು. ಸೊ ಇವಾಗ ಅಂಗಡಿ ಬಗ್ಗೆ ಮಾತಾಡೋಣ ಒಂದು ಸ್ವಲ್ಪ ಅಕ್ಕ. ಸೊ ಇವಾಗ ಫಸ್ಟ್ ಏಂಜಲ್ಸ್ ಬುಟೀಕ್ ಅಂತ ಇತ್ತಲ್ಲ, ತುಂಬಾ ಜನಕ್ಕೆ ರಾಮನಗರದಲ್ಲಿ ಏಂಜಲ್ಸ್ ಬುಟೀಕ್ ಅಂತಾನೆ ಗೊತ್ತಿರೋದು, ಬಟ್ ಇವಾಗ ಚೇಂಜ್ ಆಗಿದೆ ಗೈಸ್ ಹೆಸರು. ಏನು ಸಹಸ್ರ ಬುಟೀಕ್ ಅಂತ ಮಾಡಿದ್ದೀವಿ. ಆ್ಯಕ್ಚುಲಿ ನನ್ನ ಹೆಸರು ಶಾರದಾ ಅಲ್ವಾ, ನಾವು ಏಂಜಲ್ಸ್ ಅಂತ ನೇಮ್ ಇಟ್ಟಾಗ ಆ್ಯಕ್ಚುಲಿ ಎಲ್ಲೂ ಏನು ಕೇಳಿರಲಿಲ್ಲ. ಈ ಸಲ ನಾವು ಸಜೆಷನ್ ತಗೊಂಡು ಸಹಸ್ರ ಅಂದರೆ ಸ್ವಲ್ಪ ಇದೆಲ್ಲ ಇಂಪ್ರೂವ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ನೇಮ್ಗೆ ನನ್ನ ನೇಮ್ಗೆ ಈ ನೇಮ್ ಚೆನ್ನಾಗಿ ಅಂದರೆ ಹೆಸರು ಬಲಕ್ಕೆಲ್ಲ ಬಂದಿದೆ. ಸೊ ಅದರಿಂದ ಸಹಸ್ರ ಅಂತ ಸಹಸ್ರ ಬುಟೀಕ್ ಅಂತ ಚೆನ್ನಾಗಿದೆ ಹೆಸರು, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ನಿನ್ನೆ ಅಕ್ಕ ಒಂದು ಇದಕ್ಕೆ ಕಳಿಸಿದ್ದು, ಏನಂದ್ರಲ್ಲ ವಿಸಿಟಿಂಗ್ ಕಾರ್ಡ್ದು ಒಂದು ಇದು ಹಾಕಿತ್ತು, ಅದ್ರಲ್ಲಿ ನೋಡಿದೆ ಹೆಸರು ಚೇಂಜ್ ಆಗಿದೆ. ನಂಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ ಹೆಸರು ಚೇಂಜ್ ಆಗಿದೆ ಅಂತ. ಸೊ ಸಹಸ್ರ ಬುಟೀಕ್ ಅಂತ ನೋಡಿದ್ಮೇಲೆ ಚೆನ್ನಾಗಿದೆ ಹೆಸರು ಅಂತ ಅನಿಸ್ತು. ಮತ್ತೆ ಅಕ್ಕ ಹೇಗೆ ಅನಿಸ್ತಿದೆ ನಿಮಗೆ ಹೊಸ ಅಂಗಡಿ? ಖುಷಿ ಆಗ್ತಿದೆ, ಬಟ್ ಬಿಸಿಲು ಜಾಸ್ತಿ, ಶೆಕೆನೂ ಆಗ್ತಿದೆ. ಶೆಕೆನೂ ಆಗ್ತಿದೆ. ಚೆನ್ನಾಗಿ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಬರ್ಲೇಬೇಕಿತ್ತು ನಾನು. ಅವಳಿಗೆ ತುಂಬಾ ಮಕ್ಳದೆಲ್ಲ ಪ್ರೆಷರ್ ಇದೆ, ಬಟ್ ಇವತ್ತು ತುಂಬಾ ವರ್ಕ್ ಇದ್ರು ಕೂಡ ಬಂದಿದ್ದಾಳೆ ಅವಳು. ತುಂಬಾ ಥ್ಯಾಂಕ್ ಯು. ನನ್ ಸ್ವಲ್ಪ ಲೇಟ್ ಆಯ್ತು, ಅಂದ್ರೆ ನಂಗೆ ಅದೇ ಬೇಜಾರು, ಒಂದ್ ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟೆ. ನಾನು ಒಂದ್ 2 ಅವರ್ ಲೇಟೇ ಆಯ್ತು, ಬಟ್ ಆ ಪುನೀತ್ಗೆ ಕೆಲಸ ಆಯ್ತು. ಸೊ ಅದನ್ನ ಮುಗಿಸ್ಕೊಂಡು ನಾವು ಬಂದಿದ್ದಾಳೆ. ಬಿಸಿ ಶೆಡ್ಯೂಲ್ ಅಲ್ಲೂ ನನಗೋಸ್ಕರ ಬಂದಿದ್ದಾಳೆ. ಅತ್ತೆನೂ ಬರ್ಬೇಕಿತ್ತು, ಬಟ್ ಅವ್ರಿಗೊಂದು ಗೃಹ ಪ್ರವೇಶ ಬಿದ್ದಿದೆ, ತುಂಬಾ ಹತ್ರದವರು. ಸೊ ಅದರಿಂದ ಅವರ ಲೈಕ್ ಕ್ಲೋಸ್ ರಿಲೇಟಿವ್ ದೇನೆ ಗೃಹ ಪ್ರವೇಶ. ನಾವು ಹೋಗ್ಬೇಕಿತ್ತು, ಬಟ್ ನಾವು ಇಲ್ಲಿಗೆ ಬಂದು ಅವ್ರು ಅಲ್ಲಿಗೆ ಹೋದ್ರು. ಸೊ ಎಸ್, ಚೆನ್ನಾಗಾಗಲಿ. ಅಂಗಡಿ ಎಲ್ಲ ತುಂಬ ಚೆನ್ನಾಗಿ ಸೆಟಪ್ ಆಗಿದೆ, ತೋರಿಸ್ತೀನಿ. ಇನ್ನೂ ಸೆಟಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಅಕ್ಕ. ಸೊ ಇನ್ನು ಸೋಫಾ ಅದು ಇದೆಲ್ಲ ಬರೋದಿದೆ, ಅದೆಲ್ಲ ಬಂದ್ಮೇಲೂ ಕೂಡ ಒಂದ್ಸತಿ ಬಂದು ನಾನು ವಿಡಿಯೋ ಮಾಡ್ತೀನಿ. ಅಕ್ಕ ಇದು ಎಲ್ಲಿ ಬರೋದು ಲೊಕೇಶನು? ಇದು MG ರೋಡ್ ಬರುತ್ತೆ. ರಾಮನಗರ ಬಸ್ ಸ್ಟಾಪ್ ಇಂದ ಡೌನ್ ಬಂದ್ರೆ MG ರೋಡ್ ಬರುತ್ತೆ. MG ರೋಡ್ ವಾಸವಿ ಸ್ಕೂಲ್ ಆಪೋಸಿಟ್ ಬರುತ್ತೆ. ಎಕ್ಸಾಕ್ಟ್ಲಿ ಇಲ್ಲಿ ಸ್ಕೂಲ್ ಲೆಫ್ಟ್ ಅಲ್ಲಿ ದೇವಿ ಕಟ್ ಸಿಲ್ಕ್ಸ್ ಇದೆ, ರೈಟ್ ಅಲ್ಲಿ ಸಹಸ್ರ, ಇದು ನಮ್ಮ ಬೊಟಿಕ್ ಇದೆ. ಸೊ ರಾಮನಗರದಲ್ಲಿ ಇರೋರಿಗೆ ತುಂಬಾನೇ ಹತ್ರ ಇದೆ ಇವಾಗ ಅಲ್ವಾ, ಎಲ್ಲದಕ್ಕೂ ಒಂಥರ ಇದ್ರ ಹತ್ರನೇ ಇರೋದು. ಫಸ್ಟ್ ಸ್ವಲ್ಪ ದೂರ ಇತ್ತು, ಬಟ್ ಸ್ವಲ್ಪ ನಿಯರ್ ಆಗುತ್ತೆ. ಹೌದು, MG ರೋಡ್ ಇಂದಾನೆ ತುಂಬಾ ನಿಯರ್ ಇದೆ. ಆಯ್ತು, ಓಕೆ ಗೈಸ್. ಅಕ್ಕ ಆಯ್ತಾ ಫಂಕ್ಷನು? ಆಯ್ತು. ಸುಸ್ತಾಗ್ಬಿಟ್ಟಿದೆ, ಕಾಲೆಲ್ಲ ಫುಲ್ ನೋವು ಆಗ್ತಿದೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದಿದ್ದು? ಮಾರ್ನಿಂಗ್ 4:30ಗೆ ಎದ್ದಿದ್ದು. ಅಂದ್ರೆ ಒಂದು 6ಗೆ ಪೂಜೆ ಹಿಡಿದ್ರು. ಸೊ 4:30ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ. ಅಕ್ಕ ಇವಾಗ ಇಷ್ಟೊಂದೆಲ್ಲ ಸ್ಟಿಚ್ ಮಾಡಿಟ್ಟಿದ್ದೀರಲ್ಲ, ಅದು ಏನೇನು ಸ್ಟಿಚ್ ಮಾಡ್ತೀರ ಅಂತ ಹೇಳ್ತೀರಿ ಅನ್ಸುತ್ತೆ. ನಾವು ಗೌನ್ ಸ್ಟಿಚ್ ಮಾಡಿಸ್ತೀವಿ, ಮೇಯ್ನಾಗೆ ಗೌನ್ಸು ಮತ್ತು ಇಂಡೋ ವೆಸ್ಟರ್ನು ಸ್ಯಾರಿ. ಈಗ ಬ್ರೈಡಲ್ ವೇರು ಮತ್ತು ಫೋಟೋ ಶೂಟ್ಗಳದ್ದು ಇದನ್ನೆಲ್ಲ ರೆಡಿ ಮಾಡಿಸ್ತೀವಿ. ಮತ್ತು ಸ್ಯಾರಿ ಬ್ಲೌಸ್ಗಳಲ್ಲಿ ಎಲ್ಲ ಬ್ರೈಡಲ್ ವರ್ಕು ಮಾಡಿಸ್ತೀವಿ. ಕಟ್ ವರ್ಕು, ಕುಂದನ್ ವರ್ಕು, ದರ್ದೋಸಿ ವರ್ಕು, ಈ ಥರದ್ದೆಲ್ಲ ಹ್ಯಾಂಡ್ ವರ್ಕ್ ಮಾಡ್ತೀವಿ. ಬೇಸಿಕ್ಕಿಂದ ಲೆಹೆಂಗಾಸು, ಪ್ರಿನ್ಸ್ ಕಟ್ ಬ್ಲೌಸಸ್ಸು, ನಾರ್ಮಲ್ ಬ್ಲೌಸಸ್ಸು ಕೂಡ ಸ್ಟಿಚ್ ಮಾಡ್ತೀವಿ. ಅಂದರೆ ಬ್ರೈಡಲ್ ವರ್ಕ್ಸು ಎಲ್ಲ ಮಾಡಿಸ್ಕೊಡ್ತೀವಿ. ಎಲ್ಲ ಥರ ಇರುತ್ತೆ ಸ್ಟಿಚಿಂಗು. ಲೇಡೀಸ್ ಏನು ಡಿಸೈನ್ಸ್ ಇದೆ, ವೆಸ್ಟರ್ನು, ಪ್ರತಿಯೊಂದು ಇಂಡಿಯನ್ನು, ವೆಸ್ಟರ್ನು ಎಲ್ಲ ಮಾಡ್ಕೊಡ್ತೀವಿ. ಕ್ವಾಡ್ ಸೆಟ್ಟು ಇವೆಲ್ಲ ರೆಡಿ ಮಾಡ್ಕೊಡ್ತೀವಿ. ಮತ್ತು ಮೆಟೀರಿಯಲು ಇಲ್ಲೇ ಸಿಗುತ್ತೆ ನಿಮಗೆ. ಬೇಕಿದ್ದರೆ ಕ್ವಾಡ್ ಸೆಟ್ಟೆಲ್ಲ ನೀವು ಆರ್ಡರ್ ಕೊಡಿ. ಕರೆಕ್ಟ್. ನೀವು ಮೆಟೀರಿಯಲ್
ಕರೆಕ್ಟ್ ನೀವು ಮೆಟೀರಿಯಲ್ ತಗೊಳಕ್ಕೆ ಒಂದೊಂದ್ಸತಿ ಚಿಕ್ಕಪೇಟೆಗೆ ಬಂದಿದ್ದೀನಿ ಅಂತ ಹೇಳ್ತಿರಲ್ಲ, ಸೊ ತಗೊಂಡ್ ಬರ್ತಾ ಇರ್ತೀವಿ, ಅಲ್ಲಿಂದ ಚಿಕ್ಕಪೇಟೆಯಿಂದನೂ ಹಾಕ್ಸ್ಕೊಂತೀವಿ, ಮತ್ತೆ ಹೋಗ್ಲಿಕ್ಕೆ ಸುಜಾತ ಸರ್ಕಲ್ ಇದೆಯಲ್ಲ ಅಲ್ಲಿಂದನೂ ಹಾಕ್ಸ್ಕೊಂತೀವಿ. ಸೊ ನೀವೇ ಅಂದ್ರೆ ನಿಮ್ಗೆ ಏನಾದ್ರು ಬೈ ಚಾನ್ಸ್ ಮೆಟೀರಿಯಲ್ ಗೊತ್ತಾಗ್ಲಿಲ್ಲ ಅಂದ್ರೆ ಆರಾಮಾಗಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೌದು, ಈ ಹೇಳಿದ್ರೆ ಸಾಕು, material ನಾವೆಲ್ಲ ಅಂತ ಯಾವ ತರ ಮೆಟೀರಿಯಲ್ ಆದ್ರೂ ನಾವೇ ತರಿಸಿ ಮಾಡಿಸ್ತೀವಿ. ಗೈಸ್ ನೋಡಿ ಶಾರದಾಕ್ ಅವ್ರ ಬುಟೀಕ್ ಇಲ್ಲೇ ಇದೆ, ಸಹಸ್ರ ಬುಟೀಕ್. ತುಂಬಾ ಈಗ ತುಂಬಾ ಜನ ಬಂದವರೆಲ್ಲ ಅದನ್ನೇ ಹೇಳ್ತಾ ಇದ್ರು. ಏನಪ್ಪಾ ಅಂದ್ರೆ ಫಸ್ಟ್ ತುಂಬಾ ಸ್ವಲ್ಪ ಒಳಗಡೆ ಸೈಡ್ ಇತ್ತು, ಇವಾಗಂತೂ ಹತ್ರ ಇದೆ, ಮತ್ತೆ ಎಲ್ಲಾನು ಈಸಿ. ಅಂದ್ರೆ ಏನೇ ಬುಟೀಕ್ ಕೆಲಸ ಏನೇ ಇದ್ರು ಆರಾಮಾಗಿ ಬಂದು ಮುಗಿಸ್ಕೊಂಡು ಹೋಗ್ಬಿಡ್ಬೋದು. ಮತ್ತೆ ಇದು MG ರೋಡ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಏನೇ ಮೆಟೀರಿಯಲ್ ಬೇಕಾದ್ರೂ ಪಕ್ಕ 2-3 ಶಾಪ್ ಇದೆ, ಸೊ ಅಲ್ಲೂ ಪರ್ಚೇಸ್ ಮಾಡಿ ಬರ್ಬೋದು. ಅದೀಗ ಎಕ್ಸ್ಟೆನ್ಷನ್ ಹಾಕೊಂಡಿದ್ದೀರ ತಾನೇ ಅಕ್ಕ? ಮತ್ತೆ ಇವಾಗ ಇದು ನಿಮ್ಮ ಮಷೀನ್ ಎಂಬ್ರಾಯ್ಡ್ರಿ ಅದನ್ನು ಕೂಡ ಇಲ್ಲೇ ಇಡ್ತೀರಾ? ಮಿಷಿನ್ ಅಂದ್ರೆ ರೂಮ್ ಮಾಡ್ತೀವಿ, ಇಲ್ಲಿ ಇಟ್ಕೊಳ್ಳಲ್ಲಪ್ಪ. ಇದು ಆಕ್ಚುಲಿ ಲೇಡೀಸ್ ಇದರಿಂದ ಸ್ವಲ್ಪ ಅವ್ರು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಸೊ ವರ್ಕರ್ಸ್ಗೆಲ್ಲನೂ ನಾವು ಬೇರೆ ರೂಮ್ ಮಾಡಿ ಇಟ್ಟಿದ್ವಿ. ಮೇನ್ ಟೈಲರ್ ಮಾತ್ರ ಇಲ್ಲಿ ಇರ್ತಾರೆ. ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು ಮತ್ತೆ ಸ್ಯಾರಿ ಕುಚ್ಚು ಪ್ರತಿಯೊಂದು ರೆಡಿ ಮಾಡಿಸ್ಕೊಡ್ತೀವಿ. ಮತ್ತೆ ಈ ತರ ಇದನ್ನು ಕೂಡ ಮಾಡ್ತಾರೆ ಗೈಸ್, ಅಮ್ಮ ಮಗಳು ಕಾಂಬೋ ಸೆಟ್ ಅದು ಕೂಡ ಮಾಡ್ತಾರೆ, ತುಂಬಾ ಚೆನ್ನಾಗಿ ಬರುತ್ತೆ. ಇನ್ಫ್ಯಾಕ್ಟ್ ಆ ಯೆಲ್ಲೋ ಕಲರ್ ಡ್ರೆಸ್ ಅಲ್ಲಿ ನೋಡ್ತಾ ಇದೀರಲ್ಲ, ಆ ಯೆಲ್ಲೋ ಕಲರ್ ಡ್ರೆಸ್ ಅಂತ ಕೃತಿಕಾಗೆ ಅಂತ ಫಸ್ಟ್ ಡಿಸೈನ್ ಮಾಡಿದ್ದು. ಕೃತಿಕಾನೇ ಅವರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಹಾಕೊಂಡಿದ್ದು. ಚೆನ್ನಾಗಿದೆ ಅಲ್ಲ ಅದು? ಫೋಟೋ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕೃತಿಕಾದು. ಅದು ತುಂಬಾ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರೆ ಯೆಲ್ಲೋ ಕಲರ್. ಮತ್ತೆ ನಾನು ಸಿಂಬಾ ಟೈಮಲ್ಲಿ ನನ್ನ ಮೆಟರ್ನಿಟಿ ಶೂಟ್ ಮಾಡಿಸ್ಕೊಂಡಿದ್ದೆನ, ಆ ಟೈಮಲ್ಲಿ ಕೂಡ ನಾನು ಶಾರದಾಕ ಹೊಲ್ದಿರೋ ಬಟ್ಟೆಗಳೇ ಹಾಕೊಂಡಿದ್ದು. ಆ ಎಲ್ಲ ಗೌನ್ಸ್ ಎಲ್ಲ ನೋಡಿರ್ತೀರಲ್ಲ, ಫಿಶ್ ಕಟ್ ಗೌನ್ಸು, ಅದೆಲ್ಲ ಫುಲ್ಲು ಶಾರದಾಕನೇ ಹೊಲ್ದಿದ್ದು. ತುಂಬಾನೇ ಸಕ್ಕತ್ತಾಗಿ ಬಂದಿದೆ ಅದೆಲ್ಲ. ಸೊ ನಿಮಗೂ ಕೂಡ ಈ ಥರ ಗೌನ್ಸ್ ಏನಾದರೂ ಸ್ಟಿಚ್ ಮಾಡಿಸ್ಕೋಬೇಕು ಅಂತಂದ್ರೆ ನೀವು ಆರಾಮಾಗಿ ಮಾಡಿಸ್ಕೋಬೋದು. ಯಾವುದೇ ನಿಮ್ಮ ಒಂದು ಪರ್ಸ್ನಲ್ ಯೂಸ್ಗೆ ನಿಮ್ಗೆ ಬೇಕು ಅಂತಂದರೆ ಆರಾಮಾಗಿ ಮಾಡಿಸ್ಕೋಬೋದು. ಆ್ಯಂಡ್ ಇದು ಬಂದು ವಿಸಿಟಿಂಗ್ ಕಾರ್ಡ್ಸ್ ಸಹಸ್ರ ಬುಟೀಕ್ದು. ಸೊ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಲ್ಲೇ ಇದೆ, ನೀವು ಬೇಕಾದರೆ ಅವ್ರಿಗೆ ಕಾಲ್ ಮಾಡಿ ಕೂಡ ಕೇಳ್ಬೋದು. ಶಾರದಾಕ ನಿಮಗೆ ಗೈಡ್ ಕೂಡ ಮಾಡ್ತಾರೆ. ಸೊ ಗೈಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು, ಅವತ್ತಿನ ದಿನ ಅಂತೂ ಸಖತ್ತಾಗಿತ್ತು. ಹಾಗೂ ಬನ್ನಿ ಒಂದು ಕ್ವಿಕ್ಕಾಗಿ ಒಂದು ಬುಟೀಕ್ದು ಟೋರ್ ಕೂಡ ಕೊಡ್ತೀನಿ. ಸೊ ಹೊರಗಡೆಯಿಂದ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಸೊ ಬೋರ್ಡ್ ಎಲ್ಲ ಕೂಡ ನೀಟಾಗಿ ಚೆನ್ನಾಗಿ ಫಿಟ್ ಆಗಿತ್ತು. ಆ ಬೋರ್ಡ್ಗೆ ಲೈಟಿಂಗ್ ಎಲ್ಲ ಹಾಕಿದಾಗ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇವಾಗ ಹೊರಗಡೆ ಕೂಡ ನೋಡ್ಬೋದು, ಮ್ಯಾನಿಕ್ವಿನ್ಗೆ ಈ ಥರ ಲೈಕ್ ತುಂಬ ಮಸ್ತಾಗಿರುವಂಥ ಒಂದು ಕಾರ್ಡ್ ಸೆಟ್ನ ಅವರೇ ಹೊಲ್ದಿರೋದು. ಸೊ ಆ ಕಾರ್ಡ್ ಸೆಟ್ನ ಕೂಡ ಹಾಕಿದ್ದಾರೆ. ಸೊ ಡಿಸೈನಿಂಗ್ ಕೂಡ ಮಾಡ್ತಾರೆ ಆ್ಯಂಡ್ ಸ್ಟಿಚಿಂಗ್ ಕೂಡ ಮಾಡ್ತಾರೆ. ಆ್ಯಂಡ್ ಒಳಗಡೆ ಹೋಗ್ತಿದ್ದಾಗೆ ಫುಲ್ ಈ ಥರ ಗ್ಲಾಸ್ ಡೋರ್ ಆಯಿತಾ. ಒಳಗಡೆ ಹೋಗ್ತಿದ್ದಾಗೆ ನಾನು ಆಗಲೇ ನಿಮಗೆ ಫಸ್ಟೇ ಹೇಳಿದೆ, ಪಿಂಕ್ ಕಲರ್ ಥೀಮಲ್ಲಿ ಅವರು ಡಿಸೈನ್ ಮಾಡಿಸಿರೋದು ಈ ಸತಿ. ಪಿಂಕ್ ಮತ್ತು ಗ್ರೀನ್, ಅಂದರೆ ಸ್ವಲ್ಪ ಗ್ರೀನಿಶ್ ಥರನೂ ಇರಬೇಕು ಮತ್ತು ಪಿಂಕಿಶ್ ಥರನೂ ಇರಬೇಕು ಅಂತ. ಆ್ಯಂಡ್ ರೈಟ್ ಸೈಡಲ್ಲಿ ಆ್ಯಕ್ಚುಲಿ ಸೋಫಾ ಎಲ್ಲ ಬರೋದಿದೆ. ಸೊ ಅದು ಬಂದ ಮೇಲೆ ನೀಟಾಗಿ ಸೆಟಪ್ ಆಗುತ್ತೆ. ಈ ಥರ ಒಂದು ಗ್ರೀನ್ ಕಲರ್ ಫುಲ್ ಗ್ರಾಸ್ದು ಫುಲ್ ಮ್ಯಾಟ್ ಬರುತ್ತಲ್ಲ, ಅದನ್ನು ಹಾಕಿ ಅಲ್ಲಿ ಮ್ಯಾನಿಕ್ವಿನ್ಸ್ ಎಲ್ಲ ಕೂಡ ನಿಲ್ಲಿಸಿದ್ರು. ಮತ್ತು ಈ ಥರ ಕಾಂಬೋಸ್ ಬರುತ್ತಲ್ಲ, ಅಮ್ಮ ಮಗು ಕಾಂಬೋಸ್, ಆ ಥರ ಗೌನ್ಸ್, ಪ್ರೀ ವೆಡ್ಡಿಂಗ್ ಗೌನ್ಸ್ ಆಗಲಿ ಅಥವಾ ಡೈಲಿ ಇವಾಗ ಕಾಲೇಜ್ಗೆ ಹೋಗೋಕ್ಕೆಲ್ಲ ನಮಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬಟ್ಟೆ ಬೇಕು ಅಂದರೆ ಅದನ್ನು ಕೂಡ ನಾವು ಹೊಲಿಸ್ಕೋಬೋದು. ಸೊ ಆ ಥರ ಎಲ್ಲ ಕಾಂಬಿನೇಷನ್ಸಲ್ಲೆಲ್ಲ ಹೊಲಿತಾರೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ಬಂದರೆ ಒಂದಷ್ಟು ಬ್ಯಾಗ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇದು ಸೇಲ್ಗೆ ಅಂತಲೇ ಇರೋದು ಬ್ಯಾಗ್ಸ್, ಲೈಕ್ ಸೆಲೆಕ್ಟೆಡ್ ಬ್ಯಾಗ್ಸ್ ಇದೆ. ಸೊ ನಮ್ಮ ಬಟ್ಟೆಗೆ ನಾವು ಈ ಥರ ಬ್ಯಾಗ್ಸ್ ಬೇಕು ಅಂದರೆ ಆ ಥರ ಕಾಂಬೋ ಮಾಡಿಕೊಂಡು ಕೂಡ ತೊಗೋಬೋದು. ಆ್ಯಂಡ್ ಇಲ್ಲಿ ಒಂದು ಸೋಫಾ ಬರುತ್ತೆ. ಆ್ಯಕ್ಚುಲಿ ಅಲ್ಲಿ ಏನು ಚೇರ್ ಮತ್ತು ಇದಿಟ್ಟಿದ್ದಾರಲ್ಲ ಟೇಬಲ್, ಅಲ್ಲಿ ಸೋಫಾ ಬರುತ್ತೆ ಅಂತ ಹೇಳ್ತಾ ಇದ್ರು. ಒಂದು ಪಿಂಕಿಶ್ ಕಲರಲ್ಲಿ ಸೋಫಾನ ಡಿಸೈನ್ ಆರ್ಡರ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆ್ಯಂಡ್ ಈ ಒಂದು ಗೌನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೈಸ್. ಲೈಕ್ ನೋಡ್ಬೋದು ನೀವು ಕ್ಯಾಮ್ರಾದಲ್ಲಿ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಂತ. ಮತ್ತು ಇದನ್ನು ಕೂಡ ಅಕ್ಕನೇ ಡಿಸೈನ್ ಮಾಡಿರೋದು. ಆ ಫ್ರಂಟಲ್ಲಿ ಆಗಲಿ, ಆ ಸ್ಲೀವ್ಸ್ ಆಗಲಿ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇದೊಂದಷ್ಟು ಬಟ್ಟೆಗಳು ಅವರೇ ಸ್ಟಿಚ್ ಮಾಡಿಸಿರೋದು. ಬಟ್ಟೆ ಫುಲ್ಲೆಲ್ಲ ಅವರೇ ಡಿಸೈನ್ ಮಾಡಿ ಸ್ಟಿಚ್ ಮಾಡಿರೋ ಅಂಥದ್ದು. ಸೊ ಈ ಥರ ಒಂದು ಹ್ಯಾಂಗರ್ ಇದೆ. ಆ್ಯಂಡ್ ಈ ಕಡೆ ಸೈಡ್ ಬಂದರೆ, ಸೊ ಇದು ಬಂದು ಚೇಂಜಿಂಗ್ ರೂಮ್ ಕೂಡ ಮಾಡಿಸಿದ್ದಾರೆ. ಬಿಕಾಸ್ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ಅಲ್ಲೇ ಹಾಕ್ಕೊಂಡು ನೋಡಿಬಿಟ್ಟು ಏನೇ ಆಲ್ಟ್ರೇಷನ್ಸ್ ಇದ್ದರೂ ಅಲ್ಲೇ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಒಳ್ಳೆಯದು. ಬಿಕಾಸ್ ಮನೆಗೆ ಹೋಗ್ತೀವಿ ನಾವು, ನಮಗೆ ಕರೆಕ್ಟಾಗಿ ಆಲ್ಟ್ರೇಷನ್ಸ್ ಹೇಳೋಕ್ಕೂ ಕೂಡ ಬರೋದಿಲ್ಲ, ವಾಪಸ್ ಬರ್ತೀವಿ, ಟೈಲರ್ಗೆ ಏನೋ ಒಂಥರ ಹೇಳ್ತೀವಿ. ಬಟ್ ಅದಕ್ಕಿಂತ ಅಲ್ಲೇ ಚೇಂಜಿಂಗ್ ರೂಮಲ್ಲೇ ಇದ್ದರೆ ಆರಾಮಾಗಿರುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ. ಆ್ಯಂಡ್ ಅಲ್ಲಿ ಹಿಂದೆಗಡೆ ಸೈಡಲ್ಲಿ ನೋಡಿದ್ರೆ ಅಲ್ಲಿ ಟೈಲರ್ಸ್ ಕೂತ್ಕೊಳ್ಳೋದಕ್ಕೆ ಒಂದಿಬ್ಬರಿಗೆ ಆ ಥರ ಅಲ್ಲಿ ಆ ಸೆಟಪ್ ಇದೆ, ಟೈಲರಿಂಗ್ ಸೆಟಪ್ ಇದೆ. ಸೊ ಈ ಥರ ತುಂಬ ಚೆನ್ನಾಗಿ ನೀಟಾಗಿ ಸೆಟಪ್ನ ಮಾಡಿದ್ದಾರೆ. ಇದೆಲ್ಲ ಸ್ಟಿಚಿಂಗ್ ಹಾಲು, ಪೂಜೆ ಮಾಡಿರೋದ್ರಿಂದ ಇನ್ನೂ ಯಾವುದು ಜೋಡಿಸಿಲ್ಲ. ಪೂಜೆ ಇಲ್ಲಿ ಆಗಿದೆ ನೋಡಿ, ಲಕ್ಷ್ಮೀ ಪೂಜೆ. ಇಲ್ಲ ಪರವಾಗಿಲ್ಲ.
ಓಪನ್ ಮಾಡಿ. ಸ್ವಲ್ಪ ಮೆಸ್ಸಿ ಆಗಿದೆ. ಪರವಾಗಿಲ್ಲ, ಫಸ್ಟ್ ಹಾಫ್ ಮೆಸ್ಸಿ ಇದ್ರೂ ಸೆಕೆಂಡ್ ಹಾಫ್ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ. ನಾನಿದ್ದೀನಿ ನೋಡಿ ಇಲ್ಲಿ ಗೈಸ್. ನೋಡಿ ಇಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ. ನನಗಂತೂ ಇದು ತುಂಬ ಜಾಸ್ತಿ ಇಷ್ಟ ಆಯ್ತು ನೋಡಿ. ಕಾಲರ್ ಕರೆಕ್ಟಾಗಿ ಆಮೇಲೆ ಲೆನ್ಸ್ ಸರಿಬೇಕು ಅವಳಿಗೆ, ಇಲ್ಲಾಂದ್ರೆ ಚಿಕ್ಕಾಗ್ಬಿಡೋದು. ಚೆನ್ನಾಗಿ ಕಾಣಿಸ್ತಿದ್ಯಾ? ಬ್ಲೌಸೇ ಸಖತ್ತ ಕಾಣಿಸ್ತಾ ಇರೋದಲ್ವೇ. ಬ್ಲೌಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ಸ್ ಹೇಳ್ಬೇಕು ಪಾಪ. ಗೊತ್ತಾ ಹೇಗೋ ಸದ್ಯ ನಂಗೆ ಟೈಮ್ ಏನಿಲ್ಲ. ಅಯ್ಯೋ ಟೈಮ್ ಇಲ್ಲ. ನನಗೆ ಆ ಥರ ಮಾಡಿಸ್ಬೇಕು ಅಂತ ಒಂದು ಆಸೆ ಇತ್ತು. ಸ್ಟೋನ್ ನನಗೆ ಆ್ಯಕ್ಚುಲಿ ಈ ಥರ ನೆಕ್ ತುಂಬ ಜಾಸ್ತಿ ಇಷ್ಟ ಆಯಿತು. ಒಂದು ಅದೇ ಸಿಕ್ಕಿದೆ. ಹೆಚ್ಚಿಗೆ ಆಮೇಲೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ತೋರಿಸ್ತೀನಿ. ಸೊ ಈ ರೀತಿಯಾಗಿದೆ ಗೈಸ್ ಬುಟೀಕ್. ಆ್ಯಂಡ್ ಕಂಪ್ಲೀಟಾಗಿ ಬುಟೀಕ್ದು ಕೂಡ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದಾದಮೇಲೆ ನಾವು ಮನೆಗೆ ಹೋಗಿದ್ವಿ. ಸೊ ಮನೆಗೆ ಹೋಗಿ ಒಂದು ಸ್ವಲ್ಪ ತಿದ್ದು ಮತ್ತು ಅಲ್ಲಿಂದ ಹೊರಟ್ವಿ. ಬಟ್ ಅದನ್ನೆಲ್ಲೂ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅವತ್ತು ನನಗೆ ಆಗ್ತಿರಲಿಲ್ಲ, ತುಂಬ ಹುಷಾರು ಬೇರೆ ಇರಲಿಲ್ಲ. ನನ್ನ ಫೇಸಲ್ಲೇ ಅದೊಂದು ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಹೀಸ್ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ. ಇನ್ನೂ ಮುಂದೆ ಬರುವಂಥ ವ್ಲಾಗ್ಸ್ ಇನ್ನೂ ಕೂಡ ಎಕ್ಸೈಟಿಂಗ್ ಆಗಿದೆ. ಬಿಕಾಸ್ ನನ್ನ ಇನ್ಲಾಸ್ ಫ್ಯಾಮ್ಲೀಸ್ ಜೊತೆ ನಾನು ತುಂಬ ಟೈಮ್ನ ಸ್ಪೆಂಡ್ ಮಾಡಿರುವಂಥ ವ್ಲಾಗ್ಸ್ ಎಲ್ಲ ಇದೆ. ಅಂದರೆ ಮತ್ತು ನಾವೆಲ್ಲರೂ ಫುಲ್ ಫ್ಯಾಮ್ಲಿ ಲೈಕ್ ಸಿಸ್ಟರ್ ಇನ್ ಲಾ ಕೋ ಸಿಸ್ಟರ್ಸ್ ಮತ್ತು ನನ್ನ ಬ್ರದರ್ ಇನ್ ಲಾಸ್ ಎಲ್ಲ ಸೇರಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಅದೆಲ್ಲ ಕೂಡ ಇದೆ. ಅದನ್ನೆಲ್ಲ ನಾನು ನಿಮಗೆ ಮುಂದೆ ಬರುವಂಥ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಹೀಗೆ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಓಕೆ, ಬಾಯ್.